respected principal sir, Dr. Kumar, Nalini madam, and my future sirs and madams. Okay. ಈ ಪ್ರೋಗ್ರಾಮ್ದು ಆಬ್ಜೆಕ್ಟಿವ್ ಅದೇ. ಓಕೆ, ಮೋಸ್ಟ್ ಆಫ್ ದಿ ಹೈಯರ್ ಅಫಿಷಿಯಲ್ಸ್ ನಮ್ಗೆ ಇರ್ತಾರಲ್ಲ, ಯಾರ್ಯಾರು ಡೈರೆಕ್ಟರ್ಸ್, ಜಾಯಿಂಟ್ ಡೈರೆಕ್ಟರ್ಸ್ ಯಾರ್ಯಾರು ಬರ್ತಾರೋ ಅವರೆಲ್ಲ ನಮ್ಗೆ ಹೇಳಿರೋದೇನು ಅಂದರೆ, ಇವ್ರ ಹತ್ರ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇದೆಯಾ, ಇವ್ರು ನೆಟ್ ಎಕ್ಸಾಮ್ ಬರೀತಿದ್ದಾರಾ ಅಂತ ಕ್ವೆಶನ್ ಕೇಳಿ ಆಗ್ತಿದೆಯಾ ಇಲ್ವಾ ಅಂತಲೇ ನಮ್ಗೆ ಕೇಳ್ತಿರೋದು. ಸೊ ಅದು ಆಗ್ತಿದೆ ಅಂತ ನಾವು ತೋರಿಸಿದ್ದೀವಿ, ಆಗ್ತಾನೇ ಇದೆ ಅಂತ ಈಗ ಇದು ಪ್ರೂಫ್ ಸರ್. ಸೊ ಈ ಥರ ಪ್ರೋಗ್ರಾಮ್ ಮಾಡಬೇಕು. ಆಮೇಲೆ ನಾನು ಒಂದು ಸ್ವಲ್ಪ ದಿನದಿಂದ ಸ್ಟೂಡೆಂಟ್ಸ್ಗೆ ತುಂಬ ಕಾಟ ಕೊಡ್ತಾಯಿದ್ದೀನಿ ಅಂತ ಅವ್ರ ಮುಖ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ. ಓಕೆನಾ? ಯು ಆರ್ ಸಪೋಸ್ ಟು ಮೂವ್ ಅಟ್ 2 o'clock, ಬಟ್ ನಮಗೆ ರೀಸೆಂಟಾಗಿ ಹೆಡ್ ಆಫೀಸಿಂದ ಮೀಟಿಂಗ್ಸ್ ಆಗಿ ಸ್ಟೂಡೆಂಟ್ಸ್ ಆರ್ ನಾಟ್ ಸಪೋಸ್ ಟು ಗೋ ಅಂತ ರೂಲ್ ಇದೆ. ಅದರಲ್ಲಿ ನಾವು ಸ್ವಲ್ಪ ಈ ಥರ ಏನಾದ್ರು ಪ್ರೋಗ್ರಾಮ್ ಮಾಡಿ ನಿಮ್ಮನ್ನು ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ವಿ. ಬಟ್ ಅದರಲ್ಲಿ ನೀವು ಯಾರಾದರೂ ಹೊಟ್ಟೆಯಿಂದ ನನಗೆ ಬೈತಿದ್ರೆ ನೋ ಪ್ರಾಬ್ಲಮ್, ಅಂದರೆ ಬಿಕಾಸ್ ಆಫ್ ಫುಡ್. ಸೊ ನೋ ಪ್ರಾಬ್ಲಮ್. ಸೊ ಈ ಪ್ರೋಗ್ರಾಮ್ ನಮಗೆ ನೆಟ್ ಎಕ್ಸಾಮ್ ಬಗ್ಗೆ, UGC ನೆಟ್ ಎಷ್ಟು ಪ್ರಾಮಿನೆಂಟ್ ಇದೆ ಅನ್ನೋದ್ರ ಬಗ್ಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಅದಕ್ಕೆ ಮುಂಚೆ 2-3 ವಿಷಯ ಹೇಳ್ಬಿಡ್ತೀನಿ. ಒಬ್ಬರು ಬಾಲಗುರು ಅಂತ ಒಬ್ಬ, ಅವನು ಚಿಕ್ಕ ವಯಸ್ಸಲ್ಲಿ ಓದೋಕ್ಕಾಗಲಿಲ್ಲ, ತುಂಬ ಪಾವರ್ಟಿ. ಬಟ್ ಆಸೆಗೆ ಪಾವರ್ಟಿ ಇಲ್ಲ. ಓಕೆನಾ? ಕನಸಿಗೆ ಆಸೆಗೆ ಪಾವರ್ಟಿ ಇಲ್ಲ. ಸೊ ಹಿ ವಾಂಟೆಡ್ ಟು ಬಿಕಮ್ ಅನ್ IAS ಆಫೀಸರ್. IAS ಎಕ್ಸಾಮ್ ಬರೀಬೇಕು ಅಂತ ಆಸೆ, ಪಾವರ್ಟಿ. SLC ಓದೋಷ್ಟು ದುಡ್ಡಿಲ್ಲ ಅವನ ಹತ್ರ. ಸೊ ಅದಕ್ಕೆ ಏನೇನೋ ಕೆಲಸ ಮಾಡ್ದೆ. SLC ಕ್ಲಿಯರ್ ಆಯಿತು. SLC ಕ್ಲಿಯರ್ ಆಗಿ ಸೆಕೆಂಡ್ PUC ಆಯಿತು. ಹಿ ಸ್ಟಾಪ್ಡ್ ಹಿಸ್ ಎಜುಕೇಷನ್ ಆ್ಯಂಡ್ ಸ್ಟಾರ್ಟೆಡ್ ವರ್ಕಿಂಗ್ ಆ್ಯಸ್ ಸೆಕ್ಯೂರಿಟಿ. ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹಿ ಯೂಸ್ ಟು ಗೋ ಟು ಲೈಬ್ರರಿಗೆ ಹೋಗಿ ಲೈಬ್ರರಿಲಿ ಬುಕ್ಸ್ ಓದೋದು, ನ್ಯೂಸ್ ಪೇಪರ್ ಓದೋದು, ಮ್ಯಾಗ್ಝಿನ್ಸ್ ಓದೋದು ಅನ್ನೋದು ಜೊತೆಗೆ ಅಲ್ಲಿ IAS ಎಕ್ಸಾಮ್ಗೆ ಪ್ರಿಪೇರ್ ಆಗೋರ ಜೊತೆ ಹಿ ಗೆಟ್ಸ್ ಕಂಪ್ನಿ, ಅವ್ರ ಜೊತೆ ಬಾಂಡ್ ಬೆಳೆಯುತ್ತೆ. ಸೊ ಅವರು ಐಡಿಯಾ ಕೊಡ್ತಾರೆ, ಅವಾಗ ಕರೆಸ್ಪಾಂಡೆನ್ಸಲ್ಲಿ ನೀನು BA ಮಾಡ್ಬೋದು, MA ಮಾಡ್ಬೋದು ಅಂತ ಹೇಳ್ತಾರಲ್ಲ, ಆವಾಗ ಅವನು ಕರೆಸ್ಪಾಂಡೆನ್ಸಲ್ಲಿ ಕಾಲೇಜಿಗೆ ಓದ್ಬೋದಾ ಅಂತ ಗೊತ್ತಾಗಿ ಹಿ ಸ್ಟಾರ್ಟ್ ಸ್ಟಡಿಂಗ್ BA ಕರೆಸ್ಪಾಂಡೆನ್ಸಲ್ಲೇ BA ಮಾಡಿ ಮುಗಿಸಿ ಕೆಲಸಕ್ಕೆ ಸೇರ್ಕೊತಾನೆ. ಊಟಕ್ಕೆ ಕೆಲಸ BCom ಮಾಡ್ಬೇಕಾರೆ, BA ಮಾಡ್ಬೇಕಾದ್ರೆ ಕೆಲಸ ಪ್ಲಸ್ ಓದೋದು ಯಾವಾಗ, ಕೆಲಸ ಯಾವಾಗ ಅನ್ನೋದು ಇಂಪಾರ್ಟೆಂಟ್. ಸೆಕ್ಯೂರಿಟಿ ಕೆಲಸ ಓದೋದು ಡೇ ಟೈಮಲ್ಲಿ ನನಗೆ ಓದೋದಕ್ಕೆ ಟೈಮ್ ಬೇಕು ಅಂದ್ಬಿಟ್ಟು ನೈಟ್ ಶಿಫ್ಟ್ ಕೆಲಸಕ್ಕೆ ಸೇರ್ಕೊತಾನೆ. ನಾವು ಎಷ್ಟು ಜನ ಇಲ್ಲಿ ನೈಟ್ ಶಿಫ್ಟ್ ಏನಕ್ಕೆ ಕೊಟ್ಟಿದ್ದೀವಿ ಅಂತ ಗೊತ್ತಿದೆ? ನೈಟ್ ಶಿಫ್ಟ್ ಎಷ್ಟೊತ್ತು ಮಧ್ಯಾಹ್ನದಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ ನಮಗೆ ನೈಟ್ ಶಿಫ್ಟು. ಕರೆಕ್ಟಾ? ಸೊ ಹೀ ಹ್ಯಾಡ್ ದಟ್ ಕೈಂಡ್ ಆಫ್ ಅ ಕಂಪ್ನಿ ಆ್ಯಂಡ್ ದಟ್ ಕೈಂಡ್ ಆಫ್ ಅನ್ ಆಬ್ಜೆಕ್ಟಿವ್ ಇನ್ ಹಿಸ್ ಲೈಫ್. ಒಬ್ಬರು ಬಾಲಗುರು ಅಂತ. ಓಕೆನಾ? ಅವರು 2011ಅಲ್ಲಿ IAS ಎಕ್ಸಾಮ್ ಟ್ರೈ ಮಾಡಿದ್ರು, 12ಅಲ್ಲಿ ಟ್ರೈ ಮಾಡಿದ್ರು, 13ಅಲ್ಲಿ ಟ್ರೈ ಮಾಡಿದ್ರು, 14ಅಲ್ಲಿ ಈ ಪಾಸ್ಟ್. ಅದು ದೊಡ್ಡ ನ್ಯೂಸ್ ಆಯಿತು. ಓಕೆನಾ? ಸೆಕ್ಯೂರಿಟಿ ಗಾರ್ಡ್ ಬಿಕಮಿಂಗ್ IAS ಆಫೀಸರ್ ಅಂತ ದೊಡ್ಡ ನ್ಯೂಸ್ ಆಗಿದೆ, ಓದಿ. ಎರಡನೇದು ಬಂದ್ಬಿಟ್ಟು ಕದಿರೇಸನ್ ಅಂತ ಒಬ್ಬ ವ್ಯಕ್ತಿ. ಅವರು SSLC ಸ್ಟಾಪ್ ಆಗಿರುತ್ತೆ. ಹಿ ಜಾಯಿನ್ಸ್ ಆರ್ಮಿ, ಸಿಪಾಯಿ. ಆರ್ಮಿಯಲ್ಲಿ ಜಾಯ್ನ್ ಆದಮೇಲೆ ವಾಪಸ್ಸು ಪೋಸ್ಟಿಂಗ್ ಸಿಗುತ್ತೆ ಒಂದು ಕಡೆ. DRDO ಕೇಳಿದ್ದೀರಾ? ಸೈಂಟಿಫಿಕ್ ಏಜೆನ್ಸಿ. ಅಲ್ಲಿ ಕೆಲಸ ಸಿಗುತ್ತೆ. ಒಬ್ಬರಿಗೆ ಡ್ರೈವರ್ ಆಗಿ ಕೆಲಸ ಸಿಗುತ್ತೆ. ಆ ಡ್ರೈವರ್ ಆದಾಗ ಅದೇ ಯಾರಿಗೆ ಡ್ರೈವರ್ ಆದ್ರಲ್ಲ ಅವರು ಇವ್ರನ್ನ ನೋಡ್ತಾರೆ, ಡ್ರೈವರ್ನ. ಹಿ ಯೂಸ್ ಟು ಆಲ್ವೇಸ್ ರೀಡ್ ಬುಕ್ಸ್. ನೀನು ಏನು ಓದಿರೋದು, ಕೆಲಸ ಮಾಡ್ತಿರೋದು, ಬಟ್ ಯಾವಾಗಲೂ ಓದ್ತಿರ್ತೀಯ, ಹೆಂಗೆ ಇದು ಸಾಧ್ಯ ಅಂದರೆ, ನಂಗೆ ಓದೋದು ಇಷ್ಟ ಅಂತ ಹೇಳಿದರು. ಯಾರು? ಡ್ರೈವರ್. ಇವರು ಸೈಂಟಿಸ್ಟ್ಗೆ ಇವರು ಡ್ರೈವರ್ ಆಗಿದ್ದಾರೆ. ಆ ಸೈಂಟಿಸ್ಟ್ ಹೇಳ್ತಾರೆ, ಬಟ್ ಇಷ್ಟೊಂದು ಇಂಟ್ರೆಸ್ಟ್ ಇದ್ದರೆ ಮತ್ತೆ ಕಂಟಿನ್ಯೂ ಮಾಡಿ ಓದೋದು ಅಂತ ಹೇಳಿದಾಗ ಹಿ ಕಂಟಿನ್ಯೂಸ್. ಆ ಡ್ರೈವರ್ ಡಿಗ್ರಿ ಮಾಡ್ತಾರೆ, MA ಮಾಡ್ತಾರೆ, MA ಮಾಡಿ PhD ಮಾಡಿ ಈಗ ಒಂದು ಕಾಲೇಜ್ಗೆ ಪ್ರೊಫೆಸರ್ ಆಗಿದ್ದಾರೆ. ಆ ಟೀಚರ್ ಆಗೋ ಕಾರಣ ಕೊಟ್ಟಿದ್ದು ಯಾರು ಅಂದರೆ ಆ ಸೈಂಟಿಸ್ಟ್ ಅಂತ ಹೇಳಿದ್ನಲ್ಲ, ಅವರು APJ ಅಬ್ದುಲ್ ಕಲಾಂ. ಓಕೆ. ಸೊ
ಸೊ ವಾಟ್ ಈಸ್ ದಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಹಿಯರ್ ಈಸ್ CDE ಅಂತ. ABCD ಗೊತ್ತಲ್ಲ, ಅದರಲ್ಲಿ CDE ಅಂದರೆ ಕಮಿಟ್ಮೆಂಟ್ ಅಂತ ಇದ್ದರೆ ನಿಮ್ಮ ಹತ್ರ, ಚೇಂಜ್ ಅನ್ನೋದಿದ್ದರೆ, ಡಿಟರ್ಮೆಂಡ್ ಆಗಿದ್ದರೆ D, ಯು ಕ್ಯಾನ್ ಪುಟ್ ಮೋರ್ ಎಫರ್ಟ್ಸ್. ಎಫರ್ಟ್ಸ್ ಇದ್ದರೆ ಸ್ಕ್ವೇರ್ ಆಗುತ್ತೆ, ಅವಾಗ ಎಕ್ಸಲೆನ್ಸ್ ಕಡೆ ಮೂವ್ ಆಗ್ತೀರ. ಯು ಟು ಕ್ಯಾನ್ ಅಚೀವ್ ಅಂತ ನಾನು ಹೆಂಗೆ ನಿಮಗೆ ಪ್ರೂವ್ ಮಾಡೋದು? ಈಗ ಫಾರ್ಮುಲಾ ಹಾಕ್ಬಿಟ್ಟಿದೆ. ಈಗ ಯು ಟು ಕ್ಯಾನ್ ಅಚೀವ್ ಅಂತ ನಾನು ಹೆಂಗೆ ಪ್ರೂವ್ ಮಾಡಬೇಕು ಅಂತ ನೋಡಿದಾಗ, ನನಗೆ ನೆಟ್ ಎಕ್ಸಾಮ್ ಟ್ರೈನಿಂಗ್ ಕೊಡೋದಕ್ಕೆ ಲಾಸ್ಟ್ ಇಯರ್ ನಾವು ನಳಿನಿ ಮೇಡಮ್ಗೂ ಗೊತ್ತಿರಬೇಕು, ಲಾಸ್ಟ್ ಇಯರ್ GFGC ಮೈಸೂರಿಂದ ಗುರುದತ್ ಅಂತ ಆನ್ಲೈನ್ ಟ್ರೈನಿಂಗ್ ಕೊಟ್ಟಿದ್ರು. ಅದು ಆನ್ಲೈನಲ್ಲಿ ಟ್ರೈನಿಂಗ್ ಆಗಿತ್ತು. ಸೊ ಈ ಸರಿ ಆನ್ಲೈನ್ ಬೇಡ, ಆ ಥರದ್ದು ಯಾರನ್ನಾದ್ರು ಕರ್ಸೋಣ ಅನ್ನೋದ್ರೆ ಅದು ನಮ್ಮ ಲೆವೆಲ್ಗೆ ಆಗೋಯ್ತು. ಅದಕ್ಕೆ ನಿಮ್ಮ ಲೆವೆಲಲ್ಲಿ ಇರೋರು ಯಾರಾದರೂ ಕರೆಯೋಣ ಅಂದಾಗ ಐ ಗಾಟ್ ಸಮೀನಾಸ್ ಮೆಸೇಜ್, ಐ ಕ್ಲಿಯರ್ಡ್ KCET ಅಂತ ಮೆಸೇಜ್ ಬಂತು. ಸೊ ನನಗೆ ಅದಕ್ಕಿಂತ ಇನ್ನೇನು ಖುಷಿ ಬೇಕು? ಈಗ ಅವರು ಸಮೀನಾ ವಾಸ್ ಅ ಸ್ಟೂಡೆಂಟ್ ಹಿಯರ್, ಶಿ ಸ್ಟಡಿಡ್ BCom ಹಿಯರ್ ಆ್ಯಂಡ್ ಶಿ ಹ್ಯಾಸ್ ಡನ್ ಹರ್ MCom. ಬೇರೆ ಕಾಲೇಜಲ್ಲಿ MCom ಮಾಡಿದ್ದಾರೆ, ಮಧುಗಿರಿ GFGC. ನಳಿನಿ ಮೇಡಮ್ ಗೊತ್ತು, GFGC ಮಧುಗಿರಿಯಲ್ಲಿ MCom ಮಾಡಿದ್ದಾರೆ ಅವರು ಸ್ಟೂಡೆಂಟ್. ಆ್ಯಂಡ್ ನೌ ಶಿ ಹ್ಯಾಸ್ ಕ್ಲಿಯರ್ಡ್ KCET ವಿಚ್ ಈಸ್ ಈಕ್ವಲೆಂಟ್ ಟು ನೆಟ್ ಇನ್ ಕರ್ನಾಟಕ. ಸೊ ಅದ್ರ ಬಗ್ಗೆ ಅವರೇ ಹೇಳಿದ್ರೆ, ಅವ್ರು ಹೆಂಗೆ ಪಾಸ್ ಆದರು ಅಂತ ಅವರೇ ಹೇಳಿದ್ರೆ ಇಟ್ ವಿಲ್ ಬಿ ಮೋರ್ ಸೂಟಬಲ್ ಆ್ಯಂಡ್ ಆ್ಯಪ್ಟ್ ಅಂತ ಹೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ. ಬಟ್ ಶಿ ಈಸ್ ವೆರಿ ಬ್ಯುಸಿ, ಶಿ ಈಸ್ ವರ್ಕಿಂಗ್ ಆ್ಯಸ್ ಅಸಿಸ್ಟೆಂಟ್ ಟೀಚರ್. ನಾನು ಫೋನ್, ಟು ಬಿ ಫ್ರ್ಯಾಂಕ್, ನಾನು ಇನ್ನೂ ಒಂದು ಫೋನು ಮಾಡಿಲ್ಲ ಅವ್ರಿಗೆ. ಈ ಪ್ರೋಗ್ರಾಮ್ಗೆ ಬನ್ನಿ ಅಂತ ಒಂದು ಫೋನ್ ಮಾಡಿಲ್ಲ ಅವ್ರಿಗೆ. ಆಲ್ ವಾಸ್ ಥ್ರೂ ಮೆಸೇಜ್ ಓನ್ಲಿ. ಐ ಆಮ್ ಸೋ ವೆರಿ ಥ್ಯಾಂಕ್ಫುಲ್ ಫಾರ್ ಯುವರ್ ಡೆಡಿಕೇಶನ್ ಆ್ಯಂಡ್ ಡಿಟರ್ಮಿನೇಷನ್ ದಟ್ ಯು ಹ್ಯಾವ್ ರೆಸ್ಪಾಂಡೆಡ್ ಫಾರ್ ದಿಸ್ ಇವೆಂಟ್. ಅವರು ಹಾಫ್ ಡೇ ಲೀವ್ ಹಾಕ್ಬಿಟ್ಟು ಬಂದಿರೋದಿಲ್ಲಿ, ಓಕೆನಾ, ಟು ಮೋಟಿವೇಟ್ ಯು ಪೀಪಲ್. ನಂದೇನು ಅಂದರೆ ಗೋಲ್, ಅವ್ರದ್ದು ಮಾತು ಕೇಳಿಸ್ಕೊಂಡು ನೀವು ಯಾರಾದರೂ ಆದರೆ ನಮ್ಮ ಕಾಲೇಜ್ಗೆ ಹೆಮ್ಮೆ. ಇಲ್ಲಿ ಏನು ವಿಷಯ ಅಂದರೆ ವಿಲ್ ಬಿ ಮೂವಿಂಗ್ ಅಪ್ವರ್ಡ್, ಕಾಂಪಿಟೇಷನ್ನ ಕಡಿಮೆ ಮಾಡ್ಕೊತಾ ಹೋಗಬೇಕು ಅನ್ನೋದು ಕಾನ್ಸೆಪ್ಟ್. ಸೊ ಇವರು ಆಲ್ರೆಡಿ ಒಂದು ಕಾಂಪಿಟೇಷನ್ ಬೀಟ್ ಮಾಡಿ ಮೇಲೆ ಬಂದಿದ್ದಾರೆ ಈಗ. ಸೊ ಅವರು ಹೆಂಗೆ ಅಂತ ಹೇಳ್ತಾರೆ. ಆ್ಯಂಡ್ ಶಿ ಈಸ್ ವೆರಿ ಆರ್ಡಿನರಿ ಪರ್ಸನ್. BCom ಇಲ್ಲೇ ಮಾಡಿದ್ದು, MCom ಮಧುಗಿರಿ ಅಂತ ಹೇಳಿದ್ದೀನಿ. ಶಿ ವಾಸ್ ಬಾರ್ನ್ ಟು, ನಿಮಗೆಲ್ಲ ಗೊತ್ತಲ್ಲ, ಶಿರಾ BD ವರ್ಕರ್ ಫ್ಯಾಮಿಲಿಯಲ್ಲಿ ಪೇರೆಂಟ್ಸ್ ವೆರಿ ಪುವರ್, ಬಟ್ ಶಿ ಈಸ್ ಫೈಟಿಂಗ್. ಆ್ಯಂಡ್ ಫ್ರಮ್ ದಟ್ ಡೇ ಐ ಹ್ಯಾವ್ ಸೀನ್ ಹರ್ ಫೈಟಿಂಗ್, ಬಟ್ ಸ್ಟಿಲ್ ಆ ಫೈಟ್ನ ಶಿ ಈಸ್ ನಾಟ್ ಶೋಯಿಂಗ್ ಆನ್ ಹರ್ ಫೇಸ್. ಸೊ ನೌ ಶಿ ಹ್ಯಾಸ್ ಬಿಕಮ್ ಅ ಟೀಚರ್. ಆ ಬಾಲಗುರು ಥರ, ಕದಿರೇಸನ್ ಥರ ಒಂದು ಟೀಚರ್ ಆಗಿದ್ದೀರಾ. ಆ್ಯಸ್ ಅ ಕಾಲೇಜ್ ಆ್ಯಂಡ್ ಆ್ಯಸ್ ಎ ಡಿಪಾರ್ಟ್ಮೆಂಟ್ ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಓಕೆ, ಸೊ ನೀವು ಅದೇ ಥರ ಆಗಿ ಅದಕ್ಕೆ ಏನೇನು ಸಪೋರ್ಟ್ ಬೇಕು, ಆಲ್ ದಿ ಫ್ಯಾಕಲ್ಟೀಸ್ ಆರ್ ದೇರ್ ಟು ಸಪೋರ್ಟ್ ಯು ಪೀಪಲ್. ಅವ್ರದ್ದು ಯೂಸ್ ಮಾಡಿಕೊಂಡು ಯು ಶುಡ್ ಟ್ರೈ. ಓಕೆ, ಸೊ ಇದೇ ಈ ಪ್ರೋಗ್ರಾಮ್ದು ಆಬ್ಜೆಕ್ಟಿವ್. ಸೊ ಈ ಥರ ಮಾಡಬೇಕು ಅಂತ ನಾನು ಪ್ರಿನ್ಸಿಪಲ್ ಸರ್ಗೆ ಹೇಳಿದೆ. ಈ ಥರ ನಮ್ಮ ಸ್ಟೂಡೆಂಟ್ ಒಬ್ಬರು ಕ್ಲಿಯರ್ ಆಗಿದ್ದಾರೆ ಸರ್, ಅವ್ರನ್ನೇ ಕರಿಬೇಕು ಅಂತ ಹೇಳಿದಾಗ ಅವರು ತುಂಬ ಖುಷಿಯಾಗ್ಬಿಟ್ರು. ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ನೋಡಿ, ಈಗಲೂ ನೋಡಿ ಹ್ಯಾಪಿಯಾಗಿದ್ದಾರೆ. ಸೊ ಅಂದರೆ ಎಲ್ಲ ಖುಷಿಯಾಗಿದೆ ಅಂತ ಅರ್ಥ, ಕರೆಕ್ಟಾ? ಇಲ್ಲಿ ಏನೋ ಒಂದು ಪಾಸಿಟಿವ್ ಔಟ್ಕಮ್ ಆಗ್ತಿದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಎವ್ರಿಬಡಿ ಹೂ ಹ್ಯಾಸ್ ಬೀನ್ ಹಿಯರ್ ಟು ಮೇಕ್ ದಿಸ್ ಪ್ರೋಗ್ರಾಮ್ ಎ ಸಕ್ಸಸ್ಫುಲ್ ಒನ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಫಾರ್ ಯು ಪೀಪಲ್. ಈಗ ಸ್ಟಾರ್ಟ್ ಮಾಡಿದ್ದೀವಿ, ನೆಟ್ ಕ್ಲಾಸಸ್ ನಡೀತಿದೆ. ಸ್ವಲ್ಪ ಜನ ಅಪ್ಲೈ ಮಾಡಿದ್ದಾರೆ. ಲಾಸ್ಟ್ ಇಯರ್ ಸ್ವಲ್ಪ ಜನ ಅಪ್ಲೈ ಮಾಡಿ ಬರೆಯೋಕ್ಕೆ ಹೋಗಲಿಲ್ಲ, ಬ್ಯಾಂಗ್ಳೂರು ದೂರ ಅಂತ, ಅಥವಾ ಬಸ್ ಸಿಗಲಿಲ್ಲ ಅಂತಾನೆ ಏನಕ್ಕೂ ಹೋಗಲಿಲ್ಲ. ಬಟ್ ಈ ಸರಿ ಬರೀತಿದ್ರೆ ಮಂಡೇ ಟ್ಯೂಸ್ಡೇ ಎಕ್ಸಾಮ್ಸ್ ಇದೆ, 18th ಎಕ್ಸಾಮ್ಸ್ ಇದೆ. ದೇ ಆರ್ ರೈಟಿಂಗ್. ಸೊ ಅವ್ರಿಗೆ ಪುಷ್ ಮಾಡೋದಕ್ಕೋಸ್ಕರ ಸಮೀನಾ ಹಸ್ ಕಮ್ ವಿತ್ ದಟ್ ಕೈಂಡ್ ಆಫ್ ಅ ಎಫರ್ಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. My dear Tirumala sir, so I am honored to have such a distinguished group of my teachers and my dear friends on this one-day workshop on how to crack UGC NET. So I will start a little story of myself. Okay, when I was in high school studies, I was not a good student. I mean, not good student means not too good at studies. So but still I wanted to become a doctor.
ಸೊ ನಾವೆಲ್ಲರದ್ದು ಡ್ರೀಮ್ಸ್ ಇರುತ್ತಲ್ವ, ಸ್ಕೂಲ್ ಜಾಯ್ನ್ ಆಗ್ತಿದ್ದೀವಿ, ಸ್ಟಡಿ ಮಾಡ್ತಿದ್ದೀವಿ ಅಂದರೆ ಏನಾದರೂ ಒಂದು ಅಚೀವ್ ಮಾಡಬೇಕಂತ. ಸೊ ಚೈಲ್ಡ್ಹುಡಲ್ಲಿ ಆಲ್ಮೋಸ್ಟ್ ನಾವು ಡಾಕ್ಟರ್ನ ನೋಡಿರ್ತೀವಿ. ಸೊ ಅದು ಒಂದು ನೋಬಲ್ ಪ್ರೊಫೆಷನ್ ಅಂತ ಅನ್ಸುತ್ತೆ ನಮಗೆ. ಸೊ ಐ ಆಲ್ಸೋ ವಾಂಟೆಡ್ ಟು ಬಿಕಮ್ ಅ ಡಾಕ್ಟರ್. ಬಟ್ ಆ್ಯಸ್ ಐ ಟೋಲ್ಡ್, ಐ ವಾಸ್ ನಾಟ್ ಟು ಗುಡ್ ಅಟ್ ಸ್ಟಡೀಸ್. ಸೊ 10th ಪರ್ಸೆಂಟೇಜು ಚೆನ್ನಾಗಿ ಬಂತು, ಬಟ್ ಡಾಕ್ಟರ್ ಆಗುವಷ್ಟು ಪರ್ಸೆಂಟೇಜ್ ಬಂದಿರಲಿಲ್ಲ. ಸೊ ನೆಕ್ಸ್ಟ್ ಐ ಜಾಯಿನ್ ಟು PU ಆ್ಯಂಡ್ ಐ ಹ್ಯಾವ್ ಟೇಕನ್ ಕಾಮರ್ಸ್. ಸೊ ಕಾಮರ್ಸ್ ತಗೊಂಡೆ. ಸೊ ಸ್ಟಾರ್ಟಿಂಗ್ ಅಷ್ಟಿಷ್ಟ ಇರಲಿಲ್ಲ, ಬಟ್ ಆದರೂ ಓದಿದೆ, ಹಾರ್ಡ್ ವರ್ಕ್ ಮಾಡಿದೆ. ಸೊ ಸೆಕೆಂಡ್ PU ಲೆವೆಲಿಗೆ ಬಂದಾಗ, ಸೊ ಐ ವಾಸ್ ವೆರಿ ಗುಡ್ ಸ್ಟೂಡೆಂಟ್. ಐ ಹ್ಯಾವ್ ಸ್ಕೋರ್ಡ್ ವೆರಿ ವೆಲ್ ಮಾರ್ಕ್ಸ್. ಸೊ ಐ ವಾಂಟೆಡ್ ಟು ಬಿಕಮ್ CA. ಸೊ ಆವಾಗ ಡ್ರೀಮ್ ಗೋಲ್ ಚೇಂಜ್ ಆಯಿತು. ಏನು ಡಾಕ್ಟರ್ ಅಂತೂ ಈಗ ಆಗೋಕ್ಕಾಗಲ್ಲ, ಸೊ CA ಮಾಡೋಣ ಅಂತ. ಸೊ ತುಂಬ ಆಸೆ ಇತ್ತು CA ಮಾಡಬೇಕಂತ. ಚೆನ್ನಾಗಿ ಸ್ಟಡಿ ಮಾಡಿದೆ, ಪರ್ಸೆಂಟೇಜು ಚೆನ್ನಾಗಿ ಬಂತು. ಬಟ್ ಅನ್ಫಾರ್ಚುನೇಟ್ಲಿ CAನೂ ಆಗೋಕ್ಕಾಗಿಲ್ಲ ನನಗೆ. ಸೊ ಸ್ವಲ್ಪ ಫೈನಾನ್ಷಿಯಲ್ ಕಂಡೀಷನ್ಸ್ ಡಿಫರ್ ಆಯಿತು. ನೆಕ್ಸ್ಟ್ CA ಇಲ್ಲಿ ಎಲ್ಲೋ ಆಪರ್ಚುನಿಟಿ ಇರಲಿಲ್ಲ, ಸಿರಾ ತುಮಕೂರಲ್ಲಿ. ಸೊ ಐ ಹ್ಯಾವ್ ಟು ಮೂವ್ ಟು ಬ್ಯಾಂಗ್ಳೂರ್. ಸೊ ಮೈ ಫ್ಯಾಮಿಲಿ ಇವನ್ ಡಿಂಟ್ ಅಲೋ ಮೀ ಟು ಮೂವ್ ಟು ಬ್ಯಾಂಗ್ಳೂರ್. ಸೊ ಈಗ PUನಲ್ಲಿ ಆ ಡ್ರೀಮು ಹೋಗ್ಬಿಡ್ತು ನಂದು. ಸೊ ನಾನು ಏನು ಮಾಡಿದೆ, ವಿತೌಟ್ ಎನಿ ಡ್ರೀಮ್, ವಿತೌಟ್ ಎನಿ ಆ್ಯಂಬಿಷನ್, ಐ ಜಾಯಿನ್ ಡಿಗ್ರಿ ಹಿಯರ್. ಸೊ ಏನೂ ಇರಲಿಲ್ಲ, ಜಸ್ಟ್ ಸ್ಟಡಿ ಮಾಡಬೇಕಂತ, ಡಿಗ್ರಿ ಮಾಡ್ಕೋಬೇಕಂತ ಇಲ್ಲಿಗೆ ಜಾಯ್ನ್ ಆದೆ. ಬಟ್ ಇಲ್ಲಿ ಜಾಯ್ನ್ ಆದಮೇಲೆ ಎಲ್ಲ ಟೀಚರ್ಸ್ನ ನೋಡಿದೆ, ಲೆಕ್ಚರರ್ಸ್ನ ನೋಡಿದೆ, ಅವ್ರು ಮಾಡ್ತಿರೋ ಟೀಚಿಂಗ್ ಮೆಥಡ್ಸ್ನ ನೋಡಿ ಐ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಟೀಚಿಂಗ್. ಸೊ ಅದನ್ನೇ ಅಡ್ಮೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಮೈ ಬಿಗ್ಗೆಸ್ಟ್ ಮೋಟಿವೇಟರ್ ಅನ್ನೋದು ಐ ಕ್ಯಾನ್ ಸೇ ತಿರುಮಲ ಸರ್. ಸೊ he's a great lecturer ever, I can tell. ತಿರುಮಲ ಸರ್ನ ನೋಡಿ ಇನ್ಸ್ಪೈರ್ ಆದರೆ ಅನದರ್ ಒನ್ ಹಸಿಬಾ ಮ್ಯಾಮ್ ಅಂತ ಇದ್ರು ಲಾಸ್ಟ್ ಇಲ್ಲಿ. ಸೊ ಶಿ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೇಟ್ ಲೆಕ್ಚರರ್. ಅವ್ರು ಮಾಡೋ ಅವ್ರ ಟೀಚಿಂಗ್ ಮೆಥಡ್ಸ್ನ ನೋಡಿ ನಾನು ಅಟ್ರಾಕ್ಟ್ ಆದೆ, ಇನ್ಸ್ಪೈರ್ ಆದೆ. ಅನದರ್ ಒನ್ ಹಲೀಮಾ ಮ್ಯಾಮ್ ಅಂತ ಇದ್ರು. ಸೊ ಶಿ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೇಟ್. ಸೊ ಅವ್ರನ್ನ ನೋಡಿ, ಅವ್ರ ಟೀಚಿಂಗ್ ಮೆಥಡ್ಸ್ನ ನೋಡಿ, ಅವ್ರು ಮಾಡ್ತಿರೋ ಟೀಚಿಂಗ್ನ ನೋಡಿ, ಸೊ ಐ ಗಾಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಟೀಚಿಂಗ್. ಸೊ ಈಗ ಟೀಚಿಂಗ್ ಜಾಬ್ ಮಾಡಬೇಕಂದ್ರೆ, ಸೊ ಸಿಂಪ್ಲಿ ಅಂತೂ ಟೀಚಿಂಗ್ ಮಾಡೋಕ್ಕಾಗಲ್ಲ. ಸೊ ಟೀಚಿಂಗ್ ನೋಡಿ ನಾವು ಅಡ್ಮೈರ್ ಮಾಡೋಕ್ಕಿಂತ ಅದನ್ನು ಪ್ರಾಕ್ಟಿಕಲಿ ನಾವು ಯಾವ ಥರ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಸೊ ಐ ವಾಸ್ ವೆರಿ ಇಂಟ್ರಾವರ್ಟ್ ಕೈಂಡ್ ಆಫ್ ಪರ್ಸ್ನಾಲಿಟಿ. ಸೊ ಯಾವಾಗಲೂ ಸ್ಟೇಜ್ ಹತ್ರ ಬರೋದು ಅವೆಲ್ಲ ಏನೂ ಇರಲಿಲ್ಲ, ಜಸ್ಟ್ ಕುತ್ಕೊಳ್ಳೋದು, ಸ್ಟಡಿ ಮಾಡೋದು ಅಷ್ಟೇ ಇತ್ತು. ಬಟ್ ಒನ್ಸ್ ಐ ಗಾಟ್ ಅ ಪ್ಲ್ಯಾಟ್ಫಾರ್ಮ್ ದಟ್ ವಾಸ್ ಪನಿಷ್ಮೆಂಟ್. ಸೊ ವಿ ಡಿಸ್ಟರ್ಬ್ ತಿರುಮಲ ಸರ್ ಕ್ಲಾಸ್ 1. ಸೊ ಹಿ ಗೇವ್ ಅಸ್ ಅ ಪನಿಷ್ಮೆಂಟ್ ಆಸ್ ಸೆಮಿನಾರ್. ವಿ ಹ್ಯಾವ್ ಟು ಡೂ ಸೆಮಿನಾರ್. ಸೊ ಹಿ ಹ್ಯಾವ್ ಅಲಾಟೆಡ್ So he has allotted us some topic. So we take it as challenge. So sir, ಈಗ ನಮಗೆ ಕೊಟ್ಟಿದ್ದಾರೆ, ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಸೊ ಐ ಪ್ರಿಪೇರ್ಡ್ ಫಾರ್ ಸೆಮಿನಾರ್. ದಟ್ ಟು ಐ ಟುಕ್ ಹೆಲ್ಪ್ ಫ್ರಮ್ ಹಿಸ್ ಯೂಟ್ಯೂಬ್ ವಿಡಿಯೋ ಓನ್ಲಿ. ಸೊ ಸರ್ ಯೂಟ್ಯೂಬ್ ವಿಡಿಯೋ ನೋಡಿ ಯಾವ ಥರ ಪ್ರಿಪೇರ್ ಆಗಬೇಕು, ಯಾವ ಥರ ಸೆಮಿನಾರ್ ಮಾಡಬೇಕು ಅಂತ. ಸೊ ಐ ಪ್ರಿಪೇರ್ಡ್ ಫಾರ್ ಸೆಮಿನಾರ್. And I did my first seminar I was in 4th semester BCom. It was very nice. It was a personal experience that I am sharing with you. It was very well. ಸೊ ಐ ಫೀಲ್ ಪ್ರೌಡ್ ಆನ್ ಮೈ ಸೆಲ್ಫ್ ದಟ್ ಎಸ್ ಐ ಕ್ಯಾನ್ ಡೂ ಟೀಚಿಂಗ್. ಜಸ್ಟ್ ನಾವು ಬೇರೆಯವ್ರನ್ನ ನೋಡಿ ಇನ್ಸ್ಪೈರ್ ಆಗೋದಲ್ಲ, ಐ ಕ್ಯಾನ್ ಆಲ್ಸೋ ಡೂ ದಟ್ ಜಾಬ್ ಆಲ್ಸೋ. ಸೊ ಆವಾಗ ತುಂಬ ಖುಷಿ ಆಯಿತು. ಸರ್ ತುಂಬ ಹೆಲ್ಪ್ ಮಾಡಿದ್ರು ಅದಕ್ಕೆ. ಮತ್ತು ಎಲ್ಲರೂ ಹೇಳಿದ್ರು ಆ್ಯಸ್ ಕ್ಲಾಸ್ಮೇಟ್ಸ್. ಆಗ ಡಿಗ್ರಿಯಲ್ಲಿ ನೀವು ನೋಡ್ತಿದ್ದೀರಾ, ಬೇರೆ ಕ್ಲಾಸ್ಮೇಟ್ಸ್ ಯಾರು ಅಷ್ಟು ಇಂಟ್ರೆಸ್ಟ್ ಆಗಿ ಕ್ಲಾಸ್ ಕೇಳಲ್ಲ, ಮತ್ತು ಟೀಸ್ ಮಾಡ್ತಾರೆ. ನನಗೂ ಟೆನ್ಷನ್ ಇತ್ತು, ಏನಾದರೂ ಮಿಸ್ ಮಾಡಿದ್ರೆ ಹಿರಿ ಡಿಗ್ರಿ ಮುಗಿಯೋವರೆಗೂ ಅವ್ರು ನನ್ನನ್ನು ಟೀಸ್ ಮಾಡ್ತಾರಂತ. ಬಟ್ ಆನೆಸ್ಟ್ಲಿ ಅವರೆಲ್ಲ ತುಂಬ ಇಂಟ್ರೆಸ್ಟ್ ಆಗಿ ನನ್ನ ಕ್ಲಾಸ್ನ ಕೇಳಿದರು, ಯಾರೂ ಡಿಸ್ಟರ್ಬ್ ಮಾಡಿಲ್ಲ. ಎಲ್ಲರಿಗೂ ಅರ್ಥನೂ ಆಯಿತು ನಾನು ಹೇಳಿದ್ದು. ಎಲ್ಲ ಫ್ರೆಂಡ್ಸ್ ಹೇಳಿದ್ರು ಆ್ಯಸ್ ಚೆನ್ನಾಗಾಯಿತು, ಅರ್ಥ ಆಯಿತು, ಚೆನ್ನಾಗಿತ್ತು ಸೆಮಿನಾರ್ ಅಂತ. ಆವಾಗ ನನಗೆ ಫೀಲ್ ಆಯಿತು, ಎಸ್ ಐ ಕ್ಯಾನ್ ಬಿ ಅ ಟೀಚರ್. ಸೊ ನನಗೇನು ಡ್ರೀಮ್ ಇರಲಿಲ್ಲ, ಗೋಲ್ ಇರಲಿಲ್ಲ ಅಂತ ಹೇಳಿದೆ. ಬಟ್ ಆವತ್ತು ರಿಯಲೈಸ್ ಆಯಿತು, ಎಸ್ ಐ ಕ್ಯಾನ್ ಬಿ ಲೆಕ್ಚರರ್. ದಟ್ ಡೇ ಐ ಡಿಸೈಡೆಡ್ ದಟ್ ಐ ವಾಂಟ್ ಟು ಬಿ ಅ ಲೆಕ್ಚರರ್. ಸೊ ಅದೇ ನನಗೆ. ಸೊ ಡಾಕ್ಟರ್ ಆಗಬೇಕು, CA ಆಗಬೇಕು ಅಂತ ಫಸ್ಟ್ ಇತ್ತು. ಅದು ಬೇರೆಯವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ್ದು ಡ್ರೀಮ್. ಬಟ್ ಇದು ಈ ಟೀಚಿಂಗ್ ಪ್ರೊಫೆಷನ್ ಚೂಸ್ ಮಾಡಬೇಕು ಅನ್ನೋದು ನಾನು ಪ್ರಾಕ್ಟಿಕಲಿ ಅಪ್ಲೈ ಮಾಡ್ಕೊಂಡಿರೋ ಡ್ರೀಮ್. ಸೊ ಆಫ್ಟರ್ ದಟ್ ಹಲೀಮಾ ಮ್ಯಾಮ್ ಒಂದ್ಸತಿ ಅವರು ಪನಿಷ್ಮೆಂಟ್ ಆಗೇ ಕೊಟ್ಟಿದ್ದು ನಮಗೆ ಸೆಮಿನಾರ್ ಮಾಡೋಕ್ಕೆ. ಸೊ ಆವಾಗಲೂ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಸೊ ಆನ್ ದಟ್ ಡೇ ಐ ಡಿಸೈಡೆಡ್ ದಟ್ ಐ ವಾಂಟ್ ಟು ಬಿ ಅ ಲೆಕ್ಚರರ್ ಓನ್ಲಿ. ಸೊ ಡಿಗ್ರಿ ಮಾಡ್ತಾ ಇದ್ದೆ, ಯಾವ ಥರ ಲೆಕ್ಚರರ್ ಆಗಬೇಕು ಅಂತ ಏನೂ ಗೊತ್ತಿರಲಿಲ್ಲ. ಸೊ ಸರ್ ಆ್ಯಸ್ ಅರೇಂಜ್ಡ್, ಸೊ ಈಗ ಅರೇಂಜ್ ಮಾಡಿದಾರಲ್ಲ ಅದೇ ಥರ ನಮಗೆ ಆವಾಗ KSET ಕಾಲ್ ಆಗಿತ್ತು. ಸೊ ಇವನ್ ಗೆಸ್ಟ್ ಲೆಕ್ಚರರ್ಸ್ ನಮ್ಮ ಕಾಲೇಜಲ್ಲಿ ಇರೋರು, ಅವರು ಮತ್ತು ಸೀನಿಯರ್ಸ್ ಅವರೆಲ್ಲ ಅದಕ್ಕೆ ಬರೀತಿದ್ರು. ಸರ್ ಆಸ್ ಆರ್ಗನೈಸ್ಡ್ ಒನ್ ಡೇ ವರ್ಕ್ಶಾಪ್ ಆಸ್ ಇಯರ್ ಹೌ ಟು ಕ್ರ್ಯಾಕ್ KSET. ಸೊ ಸರ್ ನಮಗೆ ಫಸ್ಟ್ KSET ಅನ್ನೋದು ಎಕ್ಸಾಮ್ ಇದೆ ಅಂತ ಗೊತ್ತಾಗಿದೆ ಸರಿಂದ. ಸೊ ಸರ್ ಲೆಟ್ ಅಸ್ ನೋ ಅಬೌಟ್ ಆಲ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ KSET, ಹೌ ಟು ಕ್ರ್ಯಾಕ್, ವಾಟ್ ಆರ್ ಆಲ್ ದ ಸ್ಟಡಿ ಮಟೀರಿಯಲ್ಸ್ ದಟ್ ವಿ ಹ್ಯಾವ್ ಟು ಯೂಸ್, ಆ್ಯಂಡ್ ಹೌ ಟು
ಹೌ ಟು ಪ್ರಿಪೇರ್ ಅಂತ ಸರ್ ಅವತ್ತು ವರ್ಕ್ಶಾಪನ್ನು ಆರ್ಗನೈಸ್ ಮಾಡಿದ್ರು. ಆವಾಗ ಗೊತ್ತಾಯಿತು ಎಸ್ ನಾವು ಬರೀ ಡಿಗ್ರಿ ಮಾಡಿದ್ರೆ ಲೆಕ್ಚರರ್ ಆಗಲ್ಲ, KCET ಕ್ವಾಲಿಫೈ ಮಾಡಬೇಕಂತ. ಸೊ ಆವಾಗಿದ್ದ ನಾನು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದೆ. ಸೊ ಕ್ಲಾಸಸ್ಸಲ್ಲಿ ಟೀಚರ್ಸ್ ಹೇಳ್ತಿದ್ರು ಸ್ಟಡಿ ಮೆಟೀರಿಯಲ್ಸ್ ನಮಗೆ ಆಲ್ರೆಡಿ ಸರ್ ಹೇಳಿದರು ಏನೇನು ಸ್ಟಡಿ ಮಾಡಬೇಕು ಅಂತ. ಸೊ ಆ ಸ್ಟಡಿ ಮೆಟೀರಿಯಲ್ಸ್ ಅಷ್ಟೊಂದು ಅವೈಲ್ ಮಾಡೋದು ಡಿಫಿಕಲ್ಟ್ ಥಿಂಗೆ, ಈಗಲೂ ಈವನ್ ಡಿಫಿಕಲ್ಟ್ ಥಿಂಗ್ಸ್. ಸೊ ಅದಕ್ಕೆಲ್ಲ ರೆಫರೆನ್ಸ್ ಬುಕ್ಸ್ ಎಲ್ಲ ಬೇಕು, ಲೈಬ್ರರಿಯಲ್ಲಿ ನಾವು ಹುಡುಕಬೇಕು. ಸೊ ದಪ್ಪ ಜಾಸ್ತಿ ಇರೋ ರೆಫರೆನ್ಸ್ ಬುಕ್ನ ಎಲ್ಲ ರೆಫರ್ ಮಾಡಬೇಕು. ಸೊ ಆ್ಯಸ್ ಅ ಸ್ಟೂಡೆಂಟ್ ನಿಮ್ಮ ಥರ ನಾನು ಒಂದು ಸ್ಟೂಡೆಂಟ್, ನನಗೂ ಅದು ಡಿಫಿಕಲ್ಟೇ ಅನಿಸ್ತು. ಅದಕ್ಕೆ ನಾನು ಏನು ಮಾಡ್ತಿದ್ದೆ ಅಂದರೆ ಟೀಚರ್ಸ್ ಮಾಡ್ತಿದ್ರಲ್ಲ ಕ್ಲಾಸಸ್, ಆವಾಗ ಸ್ಮಾಲ್ ಶಾರ್ಟ್ ನೋಟ್ಸ್ ಥರ ನಾನು ಮಾಡಿಕೊಡ್ತಿದ್ದೆ. ಸೊ ಆ ಶಾರ್ಟ್ ನೋಟ್ಸನ್ನು ನಾನು ಈವನ್ ಐ ಹ್ಯಾವ್ ದಿಸ್ ನೋಟ್ಸ್. ಸೊ ಎಲ್ಲ ನೋಟ್ಸ್ ನನ್ನ ಹತ್ರ ಇದೆ. ಅವೆಲ್ಲ ನೋಟ್ಸನ್ನು ಯೂಸ್ ಮಾಡಿಕೊಂಡು ನಾನು ಬರ್ಕೊಳ್ತಿದ್ದೆ ಎಲ್ಲ ಪಾಯಿಂಟ್ಸ್. ಯಾಕಂದರೆ ರೆಫರೆನ್ಸ್ ಬುಕ್ ಎಲ್ಲ ಅಫೋರ್ಡ್ ಮಾಡೋದು ಕಷ್ಟ, ಮತ್ತು ಅದನ್ನು ಹೋಗಿ ಲೈಬ್ರರಿಯಲ್ಲಿ ಹುಡುಕಿ ಅದರಲ್ಲಿ ಎಲ್ಲಿರುತ್ತೋ ಇನ್ಫಾರ್ಮೇಷನ್ ಅಷ್ಟೊಂದು ರೀಡ್ ಮಾಡೋದು ಕಷ್ಟ ಆಗುತ್ತೆ ಅಂತ ಸ್ಮಾಲ್ ನೋಟ್ಸ್ ಮಾಡ್ಕೋತಿದ್ದೆ. ನೆಕ್ಸ್ಟ್ PG ಮಾಡಬೇಕು ಅಂತ. ಸೊ ನಮ್ಮದು ಮುಗ್ದಿದ್ದು BCom ಮುಗ್ದಿದ್ದು ಕರೋನಾ ಟೈಮಲ್ಲಿ. ಈವನ್ 6th ಸೆಮಿಸ್ಟರ್ ಬರೆದಿದ್ದು ನಾವು ಕರೋನಾ ಲೀಪ್ 5 months 3 months ಗ್ಯಾಪ್ ತಗೊಂಡು ಬರ್ದ್ವಿ. ಆಫ್ಟರ್ ದಟ್ PGಗೆ ಜಾಯ್ನ್ ಆಗಬೇಕು. ಸೊ ಸ್ವಲ್ಪ ಡಿಫಿಕಲ್ಟೀಸ್ ಫೇಸ್ ಆಯಿತು, ಬಟ್ ಸ್ಟಿಲ್ ಮೈ ಫ್ಯಾಮಿಲಿ ಆಲ್ವೇಸ್ ಸಪೋರ್ಟೆಡ್ ಮೀ. ಸೊ ನಮ್ಮ ಫಾದರ್ ಯಾವಾಗಲೂ ಸಪೋರ್ಟ್ ಮಾಡಿದ್ರು ನನಗೆ, ಎಂಥದೇ ಕಷ್ಟ ಬರಲಿ. ಸೊ ಹಿ ನೆವರ್ ಟುಕ್ ಬ್ಯಾಕ್. ಸೊ ಅವ್ರು ಯಾವತ್ತೂ ಹಿಂದೆ ಹೋಗಿಲ್ಲ, ಏನೇ ಪ್ರಾಬ್ಲಮ್ ಬರಲಿ. ಸೊ ವಿ ವಿಲ್ ಫೇಸ್, ಯು ಜಸ್ಟ್ ಸ್ಟಡಿ, ಯು ವಾಂಟ್ ಟು ಬಿಕಮ್ ಅ ಲೆಕ್ಚರ್ನ, ಸೊ ಯು ಜಸ್ಟ್ ಸ್ಟಡಿ, ಯು ಪುಟ್ ಯುವರ್ ಎಫರ್ಟ್, ಐ ವಿಲ್ ಮೇಕ್ ಅ ವೇ ಟು ಯು. ಸೊ ಐ ಜಾಯಿಂಡ್ ಟು ಮದ್ಗಿರಿ. ಸೊ ಇವನ್ ಸಿರಾದಲ್ಲೂ ಇತ್ತು, ಬಟ್ ಆಸ್ ಐ ಟೋಲ್ಡ್ ಐ ಆಮ್ ಇಂಟ್ರಾವರ್ಟ್, ಸೊ ಐ ನೆವರ್ ಗೋ ಬಿಯಾಂಡ್ ಮೈ ಬೌಂಡ್ರೀಸ್. ಸೊ ಬಟ್ ಸ್ಟಿಲ್ ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ಸಮಥಿಂಗ್, ಸೊ ಐ ಹ್ಯಾವ್ ಚೂಸ್ಡ್ ಮದ್ಗಿರಿ. ಸೊ ಇಲ್ಲೂ ಇತ್ತು, ಬಟ್ ಸ್ಟಿಲ್ ಮದ್ಗಿರಿಗೆ ಹೋದೆ. ಒಂದು ಎಕ್ಸ್ಪ್ಲೋರ್ ಆಗುತ್ತೆ, ನ್ಯೂ ಒಂದು ಎನ್ವಿರಾನ್ಮೆಂಟ್ ಸಿಗುತ್ತೆ, ತುಂಬ ಕಲಿಬಹುದು ನಾವು ಅಂತ ಮದ್ಗಿರಿಗೆ ಹೋದೆ. ಸೊ ಅಲ್ಲಿ MCom ಅಂದರೆ ನಿಮ್ಗೆ ಗೊತ್ತಿದೆ, ಯಾವಾಗಲೂ ಸೆಮಿನಾರ್ಸ್ ಮಾಡ್ತಿರ್ಬೇಕು, ಟೀಚರ್ಸ್ಗಿಂತ ಜಾಸ್ತಿ ನಾವು ಸೆಮಿನಾರ್ ಮಾಡಬೇಕು. ಅವ್ರು ಜಸ್ಟ್ ಗೈಡ್ ಮಾಡ್ತಾರೆ, ನಮ್ಮನ್ನ ಲರ್ನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಅಲ್ಲಿ ನನಗೆ ಏಮೇ ಟೀಚಿಂಗ್ ಇತ್ತಲ್ಲ, ಸೊ ಯಾವ ಟೀಚರ್ ಏನೇ ಟಾಪಿಕ್ ಕೊಡಲಿ ಪ್ರಿಪೇರ್ ಆಗಿ ಬಂದು ಸೆಮಿನಾರ್ ಮಾಡ್ತಿದ್ದೆ. ಸೊ ಯಾವಾಗಲೂ ಸೆಮಿನಾರಿಗೆ ರೆಡಿ ಇರ್ತಿದ್ದೆ. ಈ ಥರ ಫಂಕ್ಷನ್ಸ್ ಏನೇ ಆರ್ಗನೈಸ್ ಇರಲಿ, ಸೊ ಫಸ್ಟ್ ನಾನು ಹೇಳ್ತಿದ್ದೆ ಐ ವಿಲ್ ಡೂ ಇಟ್. ಆ ಥರ ಮಾಡೋದ್ರಿಂದ ತುಂಬ ಲರ್ನ್ ಮಾಡಿದ್ದೀನಿ. ಸೊ ಅದೆಲ್ಲ ಎಫರ್ಟ್ಸ್, ಸೊ ಇಲ್ಲಿವರೆಗೂ ನೀವು ಎಫರ್ಟ್ಸ್ ಹಾಕ್ಕೊಂಡು MComವರೆಗೂ ಬಂದಿದ್ದೀರಾ. ಸೊ MComಲ್ಲೂ ತುಂಬ ಎಫರ್ಟ್ಸ್ ಆಗಿಬಿಟ್ಟು ನೀವು ಈಸಿಲಿ ಅಚೀವ್ ಮಾಡ್ಬೋದು. ಬಟ್ ನೆಟ್ KCET ಕ್ವಶನ್ ಪೇಪರ್ ನೋಡಿದ್ರೆ ನಾವು ಇಷ್ಟು ವರ್ಷ ಓದಿರೋದೆಲ್ಲ ಮರ್ತೋಗ್ಬಿಡ್ತೀವಿ, ಅಷ್ಟು ಡಿಫಿಕಲ್ಟ್ ಆಗಿರುತ್ತೆ. ನಮಗೆ ಗೊತ್ತಿರೋ ಸಮ್ಟೈಮ್ಸ್ ಏನಾಗುತ್ತೆ, ನಮಗೆ ಗೊತ್ತಿರೋ ಕಾನ್ಸೆಪ್ಟ್, ಬಟ್ ಆ ಕ್ವೆಶನ್ ಯಾವ ಥರ ಮಾಡಿಫೈ ಆಗಿರುತ್ತೆ ಅಂದರೆ ನಾವು ಇಲ್ಲಿವರೆಗೂ ಆ ಟಾಪಿಕ್ ಯಾವತ್ತೂ ಕೇಳೇ ಇಲ್ಲ ಅನಿಸ್ತೀವಿ. ಫಸ್ಟ್ ಟೈಮ್ ನಾನು ನೆಟ್ ಅಟೆಂಪ್ಟ್ ಮಾಡಿದೆ ಇನ್ 2022 ಫಸ್ಟ್. ಆವಾಗ ನಂದು PG ಕಂಪ್ಲೀಟ್ ಆಯಿತು. PG ಕಂಪ್ಲೀಟ್ ಆದಮೇಲೆ 3 months ಗ್ಯಾಪ್ ಇತ್ತು, ಹಾಲಿಡೇಸ್ ಇತ್ತು. ಸೊ ಆವಾಗ ಜಾಬ್ನ ಫೈಂಡ್ ಮಾಡ್ತಿದ್ದೆ. ಸೊ ಆವಾಗ ಕಾಲೇಜಸಲ್ಲಿ ಅಪ್ಲೈ ಮಾಡಿದೆ, ಯಾವ ಕಾಲೇಜಲ್ಲೂ ವೇಕೆನ್ಸಿ ಇರಲಿಲ್ಲ. ಇದ್ದಿದ್ದು ಎಕ್ಸ್ಪೀರಿಯನ್ಸ್ಡ್ ಇರಬೇಕು. ಸೊ ಫಸ್ಟ್ ಅವ್ರು ಕೇಳೋದೆ ಎಕ್ಸ್ಪೀರಿಯನ್ಸ್ ಇದೆಯಾ. ಸೊ ನಮ್ಮ ಹತ್ರ ಇಲ್ಲ, ಫ್ರೆಶ್ಲಿ ಗ್ರ್ಯಾಜುಯೇಟೆಡ್, ಸೊ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ನೆಟ್ KCET ಕೇಳ್ತಿದ್ರು, ಎರಡೂ ಇರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ನೆಟ್ಟಿಗೆ ಆವಾಗ ಅಪ್ಲೈ ಮಾಡಿದೆ. ನಾನು MCom ಓದುವಾಗನೂ ನಮ್ಮ ಟೀಚರ್ಸ್ ಹೇಳಿದರು ಈಗಲಿಂದನೇ ಅಪ್ಲೈ ಮಾಡಿ, ಸ್ಟಾರ್ಟ್ ಮಾಡಿ ಅಂತ. ಬಟ್ ನಾನು ಮಾಡಿರಲಿಲ್ಲ ಆವಾಗ. ಇಲ್ಲ, ಒಂದ್ಸತಿ ಪ್ರಿಪೇರ್ ಆಗಿ ಮಾಡೋಣ ಅಂತ. ಬಟ್ ಐ ಫೀಲ್ ಇಟ್ ವಾಸ್ ಮೈ ಮಿಸ್ಟೇಕ್. ಸೊ ನಾನು ಮಾಡಬೇಕಿತ್ತು, ಅಟೆಂಪ್ಟ್ ಮಾಡ್ತಿದ್ರೆ ನೆಕ್ಸ್ಟ್ ಅಟೆಂಪ್ಟ್ ಮೇ ಬಿ ಐ ವಿಲ್ ಬಿ ಸರ್ವೈವ್ಡ್, ಸಕ್ಸಸ್ಫುಲ್ ಆಗ್ತಿತ್ತು ಅಂತ. ಬಟ್ ಮಾಡಿರಲಿಲ್ಲ. ಸೊ MCom ಕಂಪ್ಲೀಟ್ ಆದಮೇಲೆ ಫಸ್ಟ್ ಅಟೆಂಪ್ಟ್ ನೆಟ್ ತಗೊಂಡೆ, ಚೆನ್ನಾಗಿ ಪ್ರಿಪೇರ್ ಆದೆ, ಬುಕ್ಸ್ ಎಲ್ಲ ರೆಫರ್ ಮಾಡಿದ್ರೆ. ಸೊ ಅರಿಹಂಟ್ ಪಬ್ಲಿಕೇಶನ್ ಇಂದು UGCದು ಸ್ಪೆಷಲ್ ಬುಕ್ಸ್ ಇದೆ, ಪೇಪರ್ 1 ಪೇಪರ್ 2 ಎರಡು ತುಂಬ ಚೆನ್ನಾಗಿದೆ. ಅದನ್ನು ರೆಫರ್ ಮಾಡಿದ್ರೆ ಯೂಟ್ಯೂಬ್ ಫ್ರೀ ಕ್ಲಾಸಸ್ ಇತ್ತಲ್ಲ, ಅವೆಲ್ಲ ನಾನು ಯೂಸ್ ಮಾಡ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆದೆ. ಫಸ್ಟ್ ಅಟೆಂಪ್ಟ್ ತಗೊಂಡೆ. ಅದು ಸೆಂಟರ್ ಅನ್ಫಾರ್ಚುನೇಟ್ಲಿ ಗುಬ್ಬಿ ಬಂದುಬಿಡ್ತು. ಗುಬ್ಬಿಗೆ ಹೋಗಿ ಟ್ರಾವೆಲ್ ಮಾಡ್ಕೊಂಡು ಬಂದಲ್ಲಿ ಚೆನ್ನಾಗಿ ಎಕ್ಸಾಮ್ ಬರೆದೆ, ಬಟ್ ಕ್ವಾಲಿಫೈ ಆಗಿರಲಿಲ್ಲ. ಬಟ್ ಸ್ಟಿಲ್ ಐ ಸ್ಕೋರ್ಡ್ 74%. ಆವಾಗ 74% ಇತ್ತು. ಕಟ್ ಆಫ್ ತುಂಬಾ ಜಾಸ್ತಿ ಇರುತ್ತೆ ನೆಟ್ಟಿಂದು. ಸೊ ತುಂಬ ಜಾಸ್ತಿ ಪ್ರಿಪೇರ್ ಆಗಬೇಕು. ಒಂದು ಕ್ವಶನು ಮ್ಯಾಟರ್ ಮಾಡುತ್ತೆ. ಒಂದು ಕ್ವಶನ್ ಮಿಸ್ ಮಾಡಿದ್ದೀವಿ ಅಂದರೂ ಅಲ್ಲಿ ನಮ್ಮ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ, ಕಟ್ ಆಫ್ ಹೈ ಆಗ್ತಾನೆ ಇರುತ್ತೆ. ಓಕೆ, ಸೊ ಆವಾಗ ಫೀಲ್ ಆಯಿತು ನಾನು ಇಲ್ಲಿವರೆಗೂ ಓದಿದ್ದು ಏನೇನು ಯೂಸೇ ಇಲ್ವಾ ಅಂದಂಗೆ ಅನಿಸ್ತು. ಸೊ ನೆಟ್ಟಲ್ಲಿ ಕ್ವಶನ್ ಪೇಪರ್ ತುಂಬ ಸ್ಟ್ಯಾಂಡರ್ಡೈಸ್ ಇರುತ್ತೆ. ಒಂದು ಸ್ವಲ್ಪ ಕ್ವಶನ್ ನೋಡಿ ನನಗೆ ಏನು ಅನಿಸ್ತು ಅಂದರೆ, ಸೊ 3 years ಡಿಗ್ರಿ, 2 year PG, 2 years ನಾನು ಕಾಮರ್ಸ್ PUನಲ್ಲಿ ಓದಿದ್ದು, ಇಲ್ಲಿವರೆಗೂ ಈ ಕಾನ್ಸೆಪ್ಟ್ ನಾನು ಕೇಳೇ ಇಲ್ಲ ಅನಿಸ್ತು.
ಬಟ್ ಅದೆಲ್ಲ ಓದಿರೋದೇ ಬಂದಿರುತ್ತೆ, ನಮಗೆ ಆ ಥರ ಫೀಲ್ ಆಗುತ್ತೆ ಅಷ್ಟೇ. ಯಾಕಂದರೆ ಸ್ವಲ್ಪ ನರ್ವಸ್ ಆಗಿರ್ತೀವಲ್ವ, ತುಂಬ ನರ್ವಸ್ ಆಗಿರ್ತೀವಿ ಆ್ಯಂಡ್ ಮರ್ತೋಗ್ತಾ ಇರ್ತೀವಿ ನಾವು. ಫಸ್ಟ್ ಸೆಮಲ್ಲಿ ಓದಿದ್ದು ಸೆಕೆಂಡ್ ಸೆಮಿಗೆ ಬರೋವರೆಗೂ ನೆನಪೇ ಇರಲ್ಲ. ಈಗಲೇ ನನಗೆ ಡಿಗ್ರಿಯಲ್ಲಿ ಓದಿರೋ ಸಬ್ಜೆಕ್ಟ್ ನೇಮ್ಸ್ ಗೊತ್ತಿರಲ್ಲ, ಸ್ವಲ್ಪ ಈಗ ನಾನು ಮರ್ತಿದ್ದೀನಿ. ಸೊ ಆ ಥರ ಆಗ್ತಾ ಇರುತ್ತೆ. ನಾವು ನಾಲೆಜ್ ಎಷ್ಟು ತಗೊಳ್ತಾ ಹೋಗ್ತೀವಿ, ಹಿಂದ್ಗಡೆ ಬಿಡ್ತಾ ಹೋಗ್ತೀವಿ. ಬಟ್ ದಟ್ ಈಸ್ ಅವರ್ ಡಿಫಾಲ್ಟ್, ಅಲ್ಲೇ ನಾವು ಡಿಫಾಲ್ಟರ್ ಆಗೋದು. ಸೊ ಆ ಥರ ಆಯಿತು. ಸೊ ನೆಕ್ಸ್ಟ್ ಅಟೆಂಪ್ಟ್ ಇದು ಅಪ್ಲೈನೇ ಮಾಡೋಕ್ಕೆ ಹೋಗಿಲ್ಲ ನಾನು. ಇಯರ್ಲಿ ಟ್ವೈಸ್ ಕಾಲ್ ಆಗುತ್ತಲ್ವ, ಡಿಸೆಂಬರ್ದು ಸೆಷನ್ ಅಟೆಂಡ್ ಮಾಡಿದೆ. ನೆಕ್ಸ್ಟ್ ಅಟೆಂಪ್ಟ್ ಹೋಗೋಕ್ಕೆ ನಾನು ಟ್ರೈನೇ ಮಾಡಿಲ್ಲ. ಯಾಕಂದರೆ ನನಗೆ ಫೀಲ್ ಆಯಿತು ಅವತ್ತು ನಾನು ಎಲಿಜಿಬಲ್ ಇದೀನೋ ಇಲ್ವೋ ಅಂತ. ಸೊ ಆ ಅಪ್ಲೈ ಮಾಡಿದಾಗ ಅಲ್ಲಿ ಎಕ್ಸಾಮ್ ಸೆಂಟರಲ್ಲಿ ಫ್ಯೂ ಲೆಕ್ಚರರ್ಸ್ ಸಿಕ್ಕಿದ್ರು ನನಗೆ. ನನಗೆ ಓದಿಸಿರೋ ಲೆಕ್ಚರರ್ಸೇ ಸಿಕ್ಕಿದ್ರು, ಮೋಸ್ಟ್ ಸೀನಿಯರ್ ಫ್ರೆಂಡ್ಸು ಸಿಕ್ಕಿದ್ರು. ಆವಾಗ ಅನಿಸ್ತು ಇವರೇ ಇಷ್ಟು ವರ್ಷ ಮಾಡಿದ್ದಾರೆ, ಅವ್ರದ್ದಾಗಿಲ್ಲ ಇನ್ನು ಆಗುತ್ತೆ ಇಲ್ವಂತಲ್ವಾ. ಯಾಕಂದ್ರೆ ಅವ್ರಿಗೆ ತುಂಬ ಥರೋಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಮಗೆ ಓದಿಸಿರೋ ಟೀಚರ್ಸ್ ಅವರು ಈಗಲೂ ಸ್ಟ್ರಗಲ್ ಮಾಡ್ತಿದ್ದಾರೆ ಅದನ್ನು ಮಾಡೋಕ್ಕೆ. ಮೋಸ್ಟ್ ಸೀನಿಯರ್ಸ್ ಇದ್ದರು, ಅವರು ಇಷ್ಟೊಂದು ಎಫರ್ಟ್ ಹಾಕಿ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ಬಿಟ್ಟು ಅವ್ರದ್ದು ಕ್ವಾಲಿಫೈ ಆಗಿಲ್ಲ, ಇನ್ನು ನಂದು ಎಲ್ಲಾಗುತ್ತೆ ಅನ್ನೋದಾಯಿತು. ನೆಕ್ಸ್ಟ್ ತುಂಬ ಜನನೂ ಹೇಳಿದರು ವೇಸ್ಟ್ ನೀನು M.Com ಮಾಡಿದ್ದು. ಅದೇ ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಜನ ಹೇಳಿದ್ರು B.Com ಆದಮೇಲೆ ನೀನು ಆರಾಮಾಗಿ ಯಾವುದಾದ್ರೂ ಒಂದು ಬ್ಯಾಂಕ್ ಕೋಚಿಂಗಿಗೆ ಹೋಗ್ತಿದ್ರೆ ಮೇ ಬಿ ಯು ವಿಲ್ ಸರ್ವೈವ್ ದೇರ್. ಸೊ ಆ ಕೋಚಿಂಗ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ರೆ ಆಗ್ತಿತ್ತು ಅಂತ ತುಂಬ ಜನ ಹೇಳಿದರು. ಇಲ್ಲ ನಾನು M.Com ಹೋಗ್ತೀನಿ, ನಾನು ಟೀಚಿಂಗೇ ಪ್ರೊಫೆಷನ್ ಹೋಗೋದು, ಅದು ನಾರ್ಮಲ್ ಟೀಚರು ಆಗಲ್ಲ, ನಾನು ಲೆಕ್ಚರರೇ ಆಗಬೇಕು ಅಂತ ಒಂದು ಗೋಲ್ನ ಸೆಟ್ ಮಾಡ್ಕೊಂಡಿದ್ದೆ. ಸೊ ಆ ಗೋಲ್ನ ನಾನು ಯಾವತ್ತೂ ಬಿಟ್ಟಿಲ್ಲ, ಇಲ್ಲಿವರೆಗೂ ಬಿಟ್ಟಿಲ್ಲ. ಆ್ಯಸ್ ಅ ಟೀಚರ್ ನಾನು ವರ್ಕ್ ಮಾಡ್ತಿದ್ದೀನಿ, ಬಟ್ ಸ್ಟಿಲ್ ಮೈ ಗೋಲ್ ಇಸ್ ಟು ಬಿಕಮ್ ಅ ಲೆಕ್ಚರರ್ ಓನ್ಲಿ. ಸೊ ಆವಾಗ ಎಕ್ಸಾಮಲ್ಲಿ ಹಂಗಾಯಿತು. ನೆಕ್ಸ್ಟ್ ನಾನು ಅಟೆಂಪ್ಟ್ ತಗೊಳಕ್ಕೆ ಹೋಗಿಲ್ಲ. ಆಮೇಲೆ KCET ಕಾಲ್ ಆಯಿತು. ಸೊ KCET ಕಾಲ್ ಆಗೋವರೆಗೂ ಕಾಲೇಜಲ್ಲಿ ಎಲ್ಲೂ ವೇಕೆನ್ಸಿ ಸಿಕ್ಕಿರಲಿಲ್ಲ. ಸೊ ಜಾಬ್ ಮಾಡಬೇಕಿತ್ತು. ಈಗ ಅಷ್ಟೊಂದು ಮನೆಯಲ್ಲೂ ಇರೋಕ್ಕಾಗಲ್ಲ ಅಂತ. ಸೊ ಐ ಜಾಯಿಂಡ್ ಅ ಸ್ಕೂಲ್. ಸೊ ಆ್ಯಸ್ ಅ ಪ್ರೈಮರಿ ಸ್ಕೂಲ್ ಟೀಚರ್. ಸೊ ಹೈಯರ್ ಪ್ರೈಮ್ರಿ ಕೊಟ್ಟರು ನಮ್ಮ ಸ್ಕೂಲಲ್ಲಿ, ಆ್ಯಸ್ PG ಆಗಿದೆ ಅಂತ. ಸೊ ಹೈಯರ್ ಪ್ರೈಮ್ರಿಗೆ ಕ್ಲಾಸಸ್ ಮಾಡ್ತಿದ್ದೆ. ಸೊ ಪ್ರೈವೇಟ್ ಸ್ಕೂಲ್ಸಲ್ಲಿ ವರ್ಕ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಅಲ್ವಾ, ವರ್ಕ್ ಸ್ಕೆಡ್ಯೂಲ್ ತುಂಬ ಡಿಫಿಕಲ್ಟ್ ಇರುತ್ತೆ, ಲೀವ್ಸ್ ಸಿಗಲ್ಲ, ವರ್ಕ್ ಲೋಡ್ ಜಾಸ್ತಿ ಇರುತ್ತೆ. ಸೊ ಆ ವರ್ಕ್ ಲೋಡಲ್ಲಿ ನನಗೆ ಏನು ಫೀಲ್ ಆಯ್ತು ಅಂದರೆ ಸುಮ್ಮನೆ ಅದನ್ನೇ ಮಾಡ್ಕೊಂಡು ಹೋಗೋಣ, ಇದು ಸುಮ್ಮನೆ ಬಿಟ್ಬಿಡೋಣ ಅಂತ. ಯಾಕಂದರೆ UGC ನೆಟ್ ಇರಲಿ KCET ಇರಲಿ ಎರಡಕ್ಕೂ ತುಂಬ ಜಾಸ್ತಿ ಪ್ರಿಪ್ರೇಷನ್ ಬೇಕು. ವಿತೌಟ್ ಪ್ರಿಪ್ರೇಷನ್ ನಾವು ಅಟೆಂಪ್ಟ್ ಮಾಡ್ತೀವಂದರೆ ಇಟ್ಸ್ ಯೂಸ್ಲೆಸ್. ಸೊ ನಾವು ಅದಕ್ಕೆ ಅಟೆಂಪ್ಟ್ ಮಾಡಬೇಕಂದ್ರೆ ಚೆನ್ನಾಗಿ ಸ್ಟಡಿ ಮಾಡಿರಬೇಕು, ಹಾರ್ಡ್ ವರ್ಕ್ ಮಾಡಿರಬೇಕು. ಸೊ ನಾನು ಅವಾಗ ಮಾಡಿರಲಿಲ್ಲ. ಅದೇ ನ್ಯೂ ಜಾಬ್ ಅಂದರೆ ತುಂಬ ಜಾಸ್ತಿ ಕಲಿಯೋದಿರುತ್ತೆ. ಸೊ ಅದರಲ್ಲೇ ಇನ್ವಾಲ್ವ್ ಆಗಿಬಿಟ್ಟೆ. ಸೊ ಅಪ್ಲೈನೇ ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ KCET ಕಾಲ್ ಆಯಿತು. ಸೊ ನೆಟ್ಟಿನ ರಿಸಲ್ಟ್ ಬಂತು. ಆವಾಗ ನೋಡಿದೆ, ಅದೆಲ್ಲ ಅಪ್ಡೇಟ್ಸ್ ಚೆಕ್ ಮಾಡ್ತಾನೆ ಇರ್ತೀವಲ್ವ, ತುಂಬ ಬೇಜಾರಾಯಿತು. ನಾನು PG ಮಾಡಿದ್ದೀನಿ, ನಾನು ಎಲಿಜಿಬಲ್ ಇದ್ದೆ, ಬಟ್ ಸ್ಟಿಲ್ ನಾನು ಅಟೆಂಪ್ಟ್ ಮಾಡಿಲ್ಲ. ಯಾಕಂದರೆ ಈ ಟೆಂಪರರಿ ಜಾಬನ್ನು ನೋಡ್ಕೊಂಡ್ಬಿಟ್ಟು ಪರ್ಮನೆಂಟ್ ಫ್ಯೂಚರ್ ಅಂತೂ ನನ್ನ ಟೀಚಿಂಗಲ್ಲೇ ಮಾಡಬೇಕು, ಲೆಕ್ಚರರೇ ಮಾಡಬೇಕು, ಅದೇ ನನ್ನ ಗೋಲ್ ಇದ್ದಿದ್ದು. ಸೊ ಈ ಟೆಂಪರರಿ ಜಾಬ್ ಹಿಂದೆ ಈ ಟೆಂಪರರಿ ಕಮಿಟ್ಸ್ಮೆಂಟನ್ನು ನಾನು ಕನ್ಸಿಡರ್ ಮಾಡಿಕೊಂಡು ಪರ್ಮನೆಂಟ್ ಡ್ರೀಮನ್ನು ಬಿಡಬಾರ್ದು, ಪರ್ಮನೆಂಟ್ ಗೋಲನ್ನು ಬಿಡಬಾರ್ದು ಅಂತ KCETಗೆ ಅಪ್ಲೈ ಮಾಡಿದೆ. ಫಸ್ಟ್ KCETಗೆ ಅಪ್ಲೈ ಮಾಡಿದಾಗ ಅಪ್ಲಿಕೇಶನ್ ಬಿಟ್ಟಾಗ 4 to 5 ಡಿಸ್ಟ್ರಿಕ್ಟ್ ಅಷ್ಟೇ ಸೆಂಟರ್ ಕೊಟ್ಟಿದ್ರು ನಮಗೆ. ಸೊ ಅದೇ ಒಂಥರ ಲಕ್ KCET ಕಾಲ್ ಆಗಿದ್ದಂತ. ಸೊ ಐ ಅಪ್ಲೈಡ್, ಐ ಟೇಕನ್ ಸೆಂಟರ್ ಆಸ್ ದಾವಣಗೆರೆ. ಸೊ ದಾವಣಗೆರೆ ಆಯಿತು. ನೆಕ್ಸ್ಟ್ ಇನ್ನೊಂದ್ಸತಿ ಅವರು ಅಪ್ಲಿಕೇಶನ್ನ ಬಿಟ್ಟರು, ಬಟ್ ಆವಾಗ ತುಮಕೂರು ಇತ್ತು. ಸೊ ನಾನು ಆಲ್ರೆಡಿ ಅಪ್ಲೈ ಮಾಡಿಬಿಟ್ಟಿದ್ದೆ, ಎಲ್ಲ ಆಗಿತ್ತು. ಸೊ ದಾವಣಗೆರೆ ನನ್ನ ಸೆಂಟರ್ ಆಯಿತು. ಆ KCET ಎಕ್ಸಾಮ್ ಪೋಸ್ಟ್ಪೋಂಡ್ ಆಗ್ತಾನೆ ಹೋಯ್ತು. ಪ್ರಿಪೇರ್ ಆಗ್ತಿದ್ದೆ ನಾನು, ಅಷ್ಟು ಬ್ಯುಸಿ ಸ್ಕೆಡ್ಯೂಲ್ ಇದ್ದಿದ್ದು ಪ್ರಿಪೇರ್ ಆಗ್ತಿದ್ದೆ. ನಮ್ಮ ಸ್ಕೂಲ್ ಈಗ ಸ್ಟಡಿ ಮೆಟೀರಿಯಲ್ಸ್ ಅಂತೂ ತಾಂಡೋಗಲ್ಲಿ ಪ್ರಿಪೇರ್ ಆಗೋಕ್ಕಾಗಲ್ಲ, ಯಾಕಂದರೆ ಅದೇ ಅಲ್ಲಿಂದೇ ವರ್ಕ್ ಲೋಡ್ ಇರುತ್ತೆ. ಅಟ್ಲೀಸ್ಟ್ ಫೋನಲ್ಲಿ ಯೂಟ್ಯೂಬ್ ಕ್ಲಾಸಸ್ ಕೇಳೋಣ ಅಂದರೆ ನಮ್ಮ ಸ್ಕೂಲಲ್ಲಿ ಸ್ಟ್ರಿಕ್ಟ್ಲಿ ಫೋನ್ಸ್ ಪ್ರಾಹಿಬಿಟೆಡ್. ಹೊರಗಡೆ ಸೆಕ್ಯೂರಿಟಿ ಹತ್ರ ಇಕ್ಕೋಗ್ಬೇಕು, ಒಳಗಡೆ ತಾಂಡು ಹೋಗಂಗೆ ಇಲ್ಲ. ಸೊ ಫ್ರೀ ಟೈಮ್ ಇದ್ದಾಗ ಸುಮ್ಮನೆ ಕೂತ್ಕೊಳ್ತಿದ್ದೆ, ನನ್ನ ಹತ್ರ ಫೋನ್ ಇರ್ತಿರ್ಲಿಲ್ಲ ಓದೋಕ್ಕೆ. ಸೊ ಸ್ಟಡಿ ಮಟೀರಿಯಲ್ಸ್ ತಾಂಡೋಗಿ ಓದಬೇಕು ಅಂದರೆ ಅಲ್ಲಿ ಕಷ್ಟ ಆಗ್ತಿತ್ತು. ಸೊ ಸ್ಕೂಲಿಂದ ವರ್ಕ್ ಎಲ್ಲ ಸ್ಕೂಲಲ್ಲಿ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಬಂದು ಸೊ ಐ ಯೂಸ್ ಟು ಟೇಕ್ ಟ್ಯೂಷನ್ಸ್ ಫಾರ್ ಫ್ಯೂ ಸ್ಟೂಡೆಂಟ್ಸ್. ಆ ಟ್ಯೂಷನ್ಸನ್ನು ಮುಗಿಸ್ಬಿಟ್ಟು ಆಮೇಲೆ ಈವ್ನಿಂಗ್ ಕೂತ್ಕೊಳ್ತಿದ್ದೆ, ನಾನು ಯೂಟ್ಯೂಬ್ ಕ್ಲಾಸಸ್ ಕೇಳೋದು ಅವೆಲ್ಲ ಮಾಡ್ತಿದ್ದೆ. ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ಎದ್ದು ಓದಬೇಕು. ಅರ್ಲಿ ಮಾರ್ನಿಂಗ್ ನಾವು ಅನ್ಕೋತೀವಿ ಯಾರು ಎದ್ದೊಳ್ತಾರೆ ಅಷ್ಟು ಬೇಗ ಅಂತ, ಬಟ್ ಆನೆಸ್ಟ್ಲಿ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ, ಅರ್ಲಿ ಮಾರ್ನಿಂಗ್ ನಾವು ಎಷ್ಟೊತ್ತೀವಿ ಅದೆಲ್ಲ ತಲೆಗಿರುತ್ತೆ. ಯಾಕಂದರೆ ನಾವು ಅರ್ಲಿ ಮಾರ್ನಿಂಗ್ ನಿದ್ದೆ ಇಂಪಾರ್ಟೆಂಟ್. ಆ ನಿದ್ದೆ ಬಿಟ್ಟು ಓದ್ತಾ ಇದ್ದೀವಿ ಏನಾದರೂ ಒಂದು ಕಂಟೆಂಟ್ ಆದರೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆ ಕಂಟೆಂಟ್ ನಮಗೆ ಅಲ್ವಾ.
ಸೊ ಅದಕ್ಕೆ ನಾವು ನಮ್ಮ ನಿದ್ದೆನ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ನ ಬಿಟ್ಟು ಒಂದು ಕಂಫರ್ಟ್ ಝೋನನ್ನು ಎಲ್ಲ ಬಿಟ್ಟು ನಾವು ಎದ್ದೊಳ್ತಿದ್ದೀವಿ ಅಂದರೆ ಆ ಟಾಪಿಕ್ ಇಂಪಾರ್ಟೆಂಟ್. ಅಷ್ಟು ಕಷ್ಟಪಟ್ಟು ಓದಿರ್ತೀವಿ ಅಂದರೆ ನೆನಪಿದ್ದೇ ಇರುತ್ತೆ ಅಲ್ವಾ, ಫುಲ್ ಕಾನ್ಸಂಟ್ರೇಷನಿಂದ ಓದಿರ್ತೀವಿ. ಸೊ ಅದನ್ನೆಲ್ಲ ನಾವು ಅರ್ಲಿ ಮಾರ್ನಿಂಗ್ ಐ ಯೂಸ್ ಟು ಪ್ರೇ. ಸೊ ಪ್ರೇಯರ್ ಆದಮೇಲೆ ಡೈಲಿ ಕೂತ್ಕೊಂಡು ಓದ್ತಿದ್ದೆ. ಬಟ್ ಸ್ಟಿಲ್ ಸ್ಕೂಲಿಗೆ ಹೋಗ್ಬೇಕಂತ ಸ್ವಲ್ಪ ರೆಸ್ಟ್ ಮಾಡಿ ಸ್ಕೂಲಿಗೆ ಹೋಗ್ತಿದ್ದೆ. ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇತ್ತು. ನೆಕ್ಸ್ಟ್ ಇದು ಡಿಸೆಂಬರ್ಸಲ್ಲಿ ಕಾಲ್ ಆಗಿತ್ತು. ಸೊ ಆವಾಗ ಫುಲ್ ಕೋಲ್ಡ್ ಮಂತ್ಸ್ ಡಿಸೆಂಬರ್, ಅವೆಲ್ಲ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಆಗಿಬಿಡ್ತು, ತುಂಬ ಜಾಸ್ತಿ ಹೆಲ್ತ್ ಪ್ರಾಬ್ಲಮ್. ಒಂದ್ಸತಿ ಅಂತೂ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ಅಷ್ಟು ಪ್ರಾಬ್ಲಮ್ಸ್ ಆಯಿತು ನನ್ನ KCET ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ. ಬಟ್ ಸ್ಟಿಲ್ ನಾನು ಯಾವತ್ತೂ ಬಿಟ್ಟಿದ್ದು ನನ್ನ ಪ್ರಿಪ್ರೇಷನ್ಸ್ನ ಬಿಡೋಕ್ಕೆ ಹೋಗಿಲ್ಲ. ಏನೇ ಆಗಿಬಿಡಲಿ, ಬೇಕಂದ್ರೆ ಅವ್ನು ಜಾಬಿಂದ ತೆಗ್ದಾಗ್ಬಿಡಲಿ, ಬಟ್ ನಾನು ನನ್ನ KCETನ ಬಿಡಲ್ಲ. ಅಟೆಂಪ್ಟ್ ಆಗಿದ್ರೆ, ಈ ಅಟೆಂಪ್ಟ್ ಸಕ್ಸಸ್ಫುಲ್ ಆಗಿಲ್ಲ ಅಂದ್ರೂ ನೆಕ್ಸ್ಟ್ ಅಟೆಂಪ್ಟ್ ಅಂತೂ ಇದ್ದೇ ಇದೆ ಅಲ್ವಾ ನಮಗೆ ಚಾನ್ಸ್. ಸೊ ಒಂದ್ಸತಿ ನಾವು ನಮ್ಮ ಗೋಲಿಂದ ಡೈವರ್ಟ್ ಆಗಿಬಿಟ್ರೆ ಮತ್ತೆ ಅಲ್ಲಿಗೆ ವಾಪಸ್ ಬರೋದು ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಸ್ಯಾಟಿಸ್ಫ್ಯಾಕ್ಷನ್, ಒಂದು ಕಂಫರ್ಟ್ ಝೋನ್, ಸ್ಟ್ರೆಸ್ ಇವೆಲ್ಲ ಫ್ಯೂ ಟೈಮಿಗೆ ಇರುತ್ತೆ, ಮತ್ತು ಅದು ಹೋಗ್ಬಿಡುತ್ತೆ. ಬಟ್ ಆ ಟೈಮಲ್ಲಿ ನಾವು ಬ್ಯಾಡ್ ಡಿಸಿಷನ್ಸ್ ತಗೊಂಡಿರ್ತೀವಿ ನೋಡಿ, ಬಿಟ್ಬಿಡೋಣ ಅದು. ಸೊ ಆ ಪ್ರಿಪ್ರೇಷನ್ ಬಿಟ್ಟು ನಾರ್ಮಲ್ ಆಗಿ ಫ್ಲೋ, ನಮ್ಮ ಲೈಫಲ್ಲಿ ಫ್ಲೋ ಯಾವ ಫ್ಲೋನಲ್ಲಿ ನಡೀತಿದೆ ಅದ್ರ ಜೊತೆ ಹೋಗ್ಬಿಡೋಣ ಅಂದರೆ ಸೊ ಲೈಫ್ ನಾರ್ಮಲ್ ಆಗುತ್ತೆ. ಬಟ್ ಆ ಟೈಮಲ್ಲಿ ನಾವು ಕಳ್ಕೊಳ್ತೀವಲ್ಲ, ಅದು ಮತ್ತೆ ನಮಗೆ ವಾಪಸ್ ಸಿಗಲ್ಲ. ಸೊ ಸ್ಟಿಲ್ ನಾನು ಅದನ್ನೇ ಫೋಕಸ್ ಮಾಡ್ತಾ KCETನ ಸ್ಕೂಲಲ್ಲಿ ಎಷ್ಟೋ ಸತಿ ಬಯಸ್ಕೊಂಡಿದ್ದೀನಿ ಇವನ್. ಯಾಕಂದರೆ ಸೊ ವರ್ಕ್ ಪೆಂಡಿಂಗ್ ಆಗ್ತಿತ್ತು, ಇದ್ರ ಮೇಲೆ ಫೋಕಸ್ ಮಾಡಿ ಅದನ್ನು ಬಿಡ್ತಿದ್ದೆ. ಅದೆಲ್ಲ ಟೆಂಪರರಿ ಜಾಬ್ ಅಂತ. ಸೊ ಬಟ್ ಸ್ಟಿಲ್ ನಾನು ಬಿಟ್ಟಿಲ್ಲ, KCETನ ಮಾಡಿದೆ. ಸೊ ದಾವಣಗೆರೆ ಸೆಂಟರ್ಸ್ ಬಂದುಬಿಡ್ತು. ಸೊ ದಾವಣಗೆರೆ ತುಂಬ ಹತ್ರ ಅಂತೂ ಏನೂ ಇಲ್ಲ, ಹೋಗೋದು ಬರೋದು, ಅದರಲ್ಲಿ ಬಸ್ಸಸ್ಸಿಂದು ಪ್ರಾಬ್ಲಮ್ಸ್ ಅವೆಲ್ಲ ಫೇಸ್ ಮಾಡ್ಕೊಂಡು ಹೋದೆ. ಎಕ್ಸಾಮ್ ಸೆಂಟರಿಗೆ ರೀಚ್ ಆಗೋವರೆಗೂ ಫೀವರ್ ಆಗಿಬಿಡ್ತು. ಸೊ ಅಷ್ಟು ಕಷ್ಟ ಆಗಿಬಿಡ್ತು. ಸೊ ಬಟ್ ಸ್ಟಿಲ್ ಅಲ್ಲಿ ಎಕ್ಸಾಮ್ ಸೆಂಟರಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು. ಅಲ್ಲಿ ಕಾಲೇಜಿಂದ ಮ್ಯಾನೇಜ್ಮೆಂಟಿಂದ ಸಪೋರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ತುಂಬ ನರ್ವಸ್ ಇದ್ದೆ. ಆ ಪೇಪರ್ ನೋಡಿಬಿಟ್ಟು ಒಂಥರ ಎಲ್ಲ ಮರ್ತೋದಂಗೆ ಆಗ್ಬಿಡ್ತು. ಸೊ ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್ ರೈಟಿಂಗ್ ಇತ್ತು. ಬಟ್ ನಾವು ನೆಟ್ ಬರೆದಾಗ CVT ಇತ್ತು, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಐ ಫೀಲ್ ಇಟ್ ಈಸ್ ಬೆಟರ್. ಮ್ಯಾನ್ಯುಯಲಿ ಬರೆಯೋಕ್ಕಿಂತ ಕಂಪ್ಯೂಟರ್ ಟೆಸ್ಟ್ ಬೆಟರ್. ಯಾಕಂದರೆ ನಮಗೆ ಟೈಮ್ ಗೊತ್ತಾಗಿರುತ್ತೆ, ಎವ್ರಿ ಸೆಕೆಂಡ್ ಗೊತ್ತಾಗ್ತಿರುತ್ತೆ ಅಲ್ಲಿ ಎಷ್ಟು ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ದೀವಿ, ಯಾವ್ದು ಮಾಡಿಲ್ಲ, ಯಾವ್ದು ಇನ್ನೂ ಪೆಂಡಿಂಗ್ ಇದೆ ಎಲ್ಲ ತೋರಿಸ್ತಿರುತ್ತೆ. ಬಟ್ ಇದು ಮ್ಯಾನ್ಯುಯಲಿ ಅಷ್ಟಿರಲ್ಲ, ನಮಗೆ ಟೈಮು ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಬರೆದೆ ನಾನು. ಫಸ್ಟ್ ಪೇಪರಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡಿಕೊಂಡೆ. ಹಾಫ್ ಆನ್ ಅವರಿಗೆ ಬೆಲ್ ಆಗುತ್ತೆ ಅಂತ ಹೇಳಿದ್ರು. ಹಾಫ್ ಆನ್ ಅವರ್ ಬೆಲ್ ಆಯಿತು. ಸ್ಟಿಲ್ ನಾನು 18th ಕ್ವಶನಲ್ಲೇ ಇದ್ದೀನಿ ಹಾಫ್ ಆನ್ ಅವರ್ ಬೆಲ್ ಆದಾಗ. ಸೊ ಇನ್ನೂ ಎಷ್ಟೊಂದು ಕ್ವಶನ್ಸ್, 50 ಕ್ವಶನ್ಸ್ ಇರುತ್ತಲ್ವ, ಎಷ್ಟು ಹಾಫ್ ರೀಚ್ ಆಗಿರಲಿಲ್ಲ. ಅಷ್ಟು ಪ್ರಾಬ್ಲಮ್ ಆಗಿಬಿಡ್ತು, ಟೆನ್ಷನ್ ಆಗಿಬಿಡ್ತು. ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಫಾಸ್ಟ್ ಕ್ವಶನ್ ರೀಡ್ ಮಾಡ್ತಿದ್ದೀನಿ. 10 ಟೈಮ್ಸ್ ರೀಡ್ ಮಾಡಿದ್ರು ಆ ಕ್ವಶನ್ ತಲೆಗೆ ಹೋಗ್ತಿಲ್ಲ, ಅರ್ಥನೇ ಆಗ್ತಿರ್ಲಿಲ್ಲ. ಯಾಕಂದರೆ ಅಷ್ಟು ನರ್ವಸ್ ಆಗಿಬಿಟ್ಟಿದ್ವಿ. ದಟ್ ಈಸ್ ಲ್ಯಾಕ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ನನಗೆ ಸೆಕೆಂಡ್ ಅಟೆಂಪ್ಟಲ್ಲೂ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಬಂದಿಲ್ಲ. ಸೊ ಫಸ್ಟ್ ಅಟೆಂಪ್ಟ್ ನೆಟ್ ಇತ್ತು, ಅದು ಹೋಗ್ಬಿಟ್ಟು ಆರಾಮಾಗಿ ಟೈಮ್ ಗೊತ್ತಾಗ್ತಿತ್ತು. ಸೊ ಇವನೀಗ ವಾಚಸ್ಸು ಅಲೋ ಮಾಡಲ್ಲ, ಏನು ಗ್ಯಾಜೆಟ್ಸ್ ಅಲೋ ಮಾಡಲ್ಲ. ಸೊ ನಮಗೆ ಏನು ಗೊತ್ತೇ ಆಗಲ್ಲ. ಸೊ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್. ಸೊ ನೀವು ಈಗ ನೆಟ್ಟು ಪೆನ್ ಪೇಪರ್ ಬೇಸ್ಡ್ ಇದೆ. ಸೊ ನೀವು ಸಾಲ್ವ್ ಮಾಡಬೇಕು ಅಂದರೆ ಈಗಲಿಂದನೇ ಪ್ರಾಕ್ಟೀಸ್ ಮಾಡಿ. ಏನು ಮಾಡಿ ಅಂದರೆ ಕ್ವಶನ್ ಪೇಪರ್ಸ್ ಇರುತ್ತಲ್ಲ, ಓಲ್ಡ್ ಕ್ವಶನ್ ಪೇಪರ್ಸ್ ಅಂತೂ ಇದ್ದಿದ್ದೇ ಇರುತ್ತೆ. ಆ ಓಲ್ಡ್ ಕ್ವಶನ್ ಪೇಪರ್ಸ್ನ ತಗೊಂಡು ನೀವು ಟೈಮರ್ ಇಟ್ಕೊಂಡು ಟ್ರೈ ಮಾಡಿರಿ, ಅದನ್ನ ಓದೋಕ್ಕೆ ಬರೆಯೋಕ್ಕೆ ಎರಡು. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಟೈಮ್. ಸೊ ನಾನು ಏನು ಮಾಡಿದ್ದೀನಿ ಅಂದರೆ ಫಸ್ಟ್ ಪೇಪರಲ್ಲಿ 2 to 3 ಕ್ವಶನ್ ರೀಡು ಮಾಡಿಲ್ಲ, ಆನ್ಸರು ಮಾಡಿಲ್ಲ, ಹಂಗೆ ಬಿಟ್ಟು ಬಂದಿದ್ದೀನಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಟೈಮ್. ವಾಪಸ್ ಬಂದು ನೋಡಿದಾಗ ಅದು ಕಾಂಪ್ರಿಹೆನ್ಷನ್ ಬಿಟ್ಟಿದ್ದು. ಕಾಂಪ್ರಿಹೆನ್ಷನ್ ಕ್ವಶನ್ ಎಷ್ಟು ಈಸಿ ಇತ್ತು ಅಂದರೆ ಸೊ ಇನ್ನು 4 to 6 ಮಾರ್ಕ್ಸ್ ನನಗೆ ಎಕ್ಸ್ಟ್ರಾ ಬರ್ಬಹುದಿತ್ತು. ಬಟ್ ನಾನು ಟೈಮ್ ಮಿಸ್ ಮಾಡ್ಕೊಂಡು ಅದನ್ನು ಬಿಟ್ಟು ಬಂದಿದ್ದೀನಿ. ಯಾಕಂದರೆ ನಾವು ಅನ್ಕೋತೀವಿ ಕಾಂಪ್ರಿಹೆನ್ಷನ್ ದೊಡ್ಡ ಪ್ಯಾಸೇಜ್ ಓದಬೇಕು, ಆ ಪ್ಯಾಸೇಜ್ ಓದಿ ಅರ್ಥ ಮಾಡ್ಕೊಂಡು ಕ್ವಶನ್ ಸಾಲ್ವ್ ಮಾಡಬೇಕು, ಬಿಡು ಲಾಸ್ಟಿಗೆ ಮಾಡ್ಕೊಳ್ಳೋಣ ಅದು ಅಂತ. ಬಟ್ KCET ಅಲ್ಲಿ ಕಾಂಪ್ರಿಹೆನ್ಷನ್ ಅಷ್ಟು ಡಿಫಿಕಲ್ಟ್ ಇರಲ್ಲ ಕಂಪೇರ್ ಟು ನೆಟ್. ಸೊ ನೆಟ್ ಅಂದರೆ ಆಲ್ ಓವರ್ ಇಂಡಿಯಾ ಬರೀತಾರಲ್ವಾ, ಸೊ ತುಂಬ ಸ್ಟ್ಯಾಂಡರ್ಡೈಸ್ಡ್ ಇರುತ್ತೆ. ನೆಟ್ಟಿಂದು ಆ ಥರನೇ ಇತ್ತು ನಮ್ಮದು. ಬಟ್ ಎನಿಹೌ ವಿ ಮ್ಯಾನೇಜ್. ಮತ್ತು ನೆಟ್ KCET ಡಿಫ್ರೆನ್ಸ್ ಏನಿತ್ತು ಅಂದರೆ ನೆಟ್ಟಲ್ಲಿ 2 ಪೇಪರ್ಸ್ ಅಟ್ ಎ ಟೈಮ್ ಕೊಡ್ತಾರಲ್ವಾ, 3 hours 2 ಪೇಪರ್ಸ್ ಅಟ್ ಎ ಟೈಮ್ ಕೊಡ್ತಾರೆ, ಈಸಿಲಿ ಮ್ಯಾನೇಜ್ ಮಾಡ್ಬೋದು. ಬಟ್ ಈ KCET ಅಲ್ಲಿ ಏನಾಯ್ತು ಅಂದರೆ 1 hour ಅಷ್ಟೇ ಕೊಟ್ಟರು ಪೇಪರ್ 1ಗೆ, ಮಧ್ಯದಲ್ಲಿ ಗ್ಯಾಪ್ ಕೊಟ್ಟರು half an hour. ಆಫ್ಟರ್ ದಟ್ ದೇ ಹ್ಯಾವ್ ಗಿವನ್ 2 hours ಫಾರ್ ಪೇಪರ್ 2. ಸೊ ಅದರಲ್ಲೂ ಮಿಸ್ಟೇಕ್ ಮಾಡಿಕೊಂಡೆ. ಫಸ್ಟ್ ಪೇಪರಲ್ಲಿ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಬಂದಿಲ್ಲ ಅಂತ ಸೆಕೆಂಡ್ ಪೇಪರ್ ಬೇಗ ಓದ್ಬಿಟ್ಟು ಅಷ್ಟು ಥಿಂಕ್ ಮಾಡಿಲ್ಲ, ಬೇಗ ಆನ್ಸರ್ ಟಿಕ್ ಮಾಡ್ಕೊಂಡು ಹೋದೆ. ಯಾಕಂದರೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲೇ ಕಲ್ತಿದ್ದು, ಪ್ರಾಕ್ಟಿಕಲಿ ಕಲ್ತಿದ್ದು ನಾನು ಟೈಮ್ ಮ್ಯಾನೇಜ್ಮೆಂಟ್. ಸೊ ಬಟ್ ಆದರೂ ಚೆನ್ನಾಗಿತ್ತು. ಪೇಪರ್ 2, ಪೇಪರ್ 1. ಪೇಪರ್ 1ನಲ್ಲಿ ಅಂತೂ ನಿಮಗೆ ಕಂಟೆಂಟ್ಸ್ ತಿರುಮಲ ಸರ್ ಎವ್ರಿ ಡೇ ಹೇಳ್ತಾನೆ ಇದ್ದಾರೆ ಅನ್ಸುತ್ತಲ್ವಾ, ಸಿಲೆಬಸ್ ಪೇಪರ್ 1ಗೆ ಏನು ಓದಬೇಕು, ಏನು ರಿಕ್ವೈರ್ಮೆಂಟ್ಸ್ ಇದೆ ಅಂತ.
ಸೊ ಪೇಪರ್ ಒನ್ ನೀವು ಈಸಿಲಿ ಪೇಪರ್ ಟು ಕಂಪೇರ್ ಮಾಡಿದ್ರೆ ಪೇಪರ್ ಒನ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು ನಮ್ಮ ಸ್ಕಿಲ್ಸ್ನ, ನಮ್ಮ ನಾಲೆಜ್ನ. ಆ ಥರ ಇರುತ್ತೆ. ಯಾಕಂದರೆ ಎಲ್ಲ ಸಬ್ಜೆಕ್ಟ್ಸ್ ಅವ್ರು ಪೇಪರ್ ಒನ್ ಬರೀತಾರಲ್ವ. ಸೊ ಅದರಲ್ಲಿ ನಮ್ಮದ್ರಲ್ಲಿ ಯಾವ ಥರ ಇತ್ತು ಅಂದರೆ ಕಮ್ಯುನಿಕೇಷನ್ ಬೇಸ್ಡ್ ಕ್ವಶನ್ ಇರುತ್ತೆ. ಸೊ ಕಂಪ್ಯೂಟರ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಆ ಡಾಟಾ ಅನಾಲಿಸಿಸ್, ಸೊ ಟೇಬಲ್ಸ್ ಕೊಟ್ಟಿರ್ತಾರೆ, ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತು ನಂಬರ್ ಆಫ್ ಮೆನ್ ಇಷ್ಟು ಟೈಮಲ್ಲಿ ಇಷ್ಟು ವರ್ಕ್ ಮಾಡಬೇಕು, ಆ ಥರ ಎಲ್ಲ ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೀವು ಕ್ಯಾಲ್ಕುಲೇಷನ್ ಫಾಸ್ಟಾಗಿ ಕಲಿಬೇಕು. ಸೊ ನಾವೀಗ ಆ್ಯಸ್ BCom MCom ಅಂದರೆ ಫಸ್ಟ್ ನಮ್ಮ ಕೈಯಲ್ಲಿ ಒಂದು ಕೈಯಲ್ಲಿ ಪೆನ್ ಅಂದರೆ ಇನ್ನೊಂದು ಕೈಲಿ ಕ್ಯಾಲ್ಕುಲೇಟರ್ ಇರುತ್ತೆ. ಸೊ ಅದನ್ನೇ ಮಾಡೋ ಅಭ್ಯಾಸ ಇರುತ್ತೆ. ಬಟ್ ಅಲ್ಲಿ ಯಾವ ಕ್ಯಾಲ್ಕುಲೇಟರು ಅವೈಲೇಬಲ್ ಇರಲ್ಲ. ಮ್ಯಾನ್ಯುಯಲಿ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಕಲಿಬೇಕು. ಸೊ ಈಗಲಿಂದನೇ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋದು, ಸೊ ಡಿವಿಷನ್, ಮಲ್ಟಿಪ್ಲಿಕೇಶನ್ ಅವೆಲ್ಲ ನಾವು ತುಂಬ ಥರೋ ಇದ್ರೆ ಮಾತ್ರ ಫಾಸ್ಟಾಗಿ ಕ್ಯಾಲ್ಕುಲೇಷನ್ 2 ಮಾರ್ಕ್ಸಿಗಂತ ಕೊಟ್ಟಿರ್ತಾರೆ. ಒಂದು ಸಿಂಪಲ್ ಕ್ವಶನ್ ಅನಿಸುತ್ತೆ, ಬಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಸೊ ಆ ಟೈಮನ್ನು ಮ್ಯಾನೇಜ್ ಮಾಡಬೇಕು ನಾವು. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಕೇಳಿರ್ತಾರೆ. ಸೊ ಅದರಲ್ಲೂ ನೀವು ತುಂಬ ಟೈಮ್ ಕನ್ಸ್ಯೂಮಿಂಗ್ ಆದರೆ ಇವೆಲ್ಲ ಕಂಟೆಂಟ್ಸ್. ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್, ಇದು ಒಂಥರ ನಾವು ನಮ್ಮ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡಬೇಕು. ಲಾಜಿಕಲ್ ರೀಸನಿಂಗ್ ಯಾವ ಥರ ಇರುತ್ತೆ ಅಂದರೆ ಒಂದು ಅಸರ್ಷನ್ ಕೊಟ್ಟಿರ್ತಾರೆ, ಒಂದು ರೀಸನಿಂಗ್ ಕೊಟ್ಟಿರ್ತಾರೆ. ಸೊ ಆ ಅಸರ್ಷನಿಗೆ ಆ ರೀಸನ್ ಪರ್ಫೆಕ್ಟ್ ಇದೆಯಾ ಇಲ್ವಾ ಅಂತ. ಸೊ ಆಪ್ಷನ್ಸ್ ಕೊಟ್ಟಿರ್ತಾರೆ. 4 ಆಪ್ಷನ್ಸಲ್ಲಿ ನಮಗೆ ಒಂದು ಸತಿ ರೀಡ್ ಮಾಡಿದ್ರೆ ಆ 4 ಆಪ್ಷನ್ಸು ಕರೆಕ್ಟ್ ಅನಿಸುತ್ತೆ. ಆ ಥರ ಕೊಟ್ಟಿರ್ತಾರೆ. ಅಷ್ಟು ಡಿಫಿಕಲ್ಟ್ ಇರುತ್ತೆ ಕ್ವಶನ್. ಬಟ್ ಸ್ಟಿಲ್ ನಾವು ಅದನ್ನು ನೀಟಾಗಿ ಅನಲೈಸ್ ಮಾಡಿದ್ರೆ ಅದರಲ್ಲಿ ಒಂದೇ ಕರೆಕ್ಟ್ ಆಪ್ಷನ್ಸ್ ಇರೋದು. ಸೊ ಅದನ್ನು ನಾವು ಓದಬೇಕು, ಚೆನ್ನಾಗಿ ಓದಬೇಕು. ನೆಕ್ಸ್ಟ್ ರೀಡಿಂಗ್ ಕೆಪಬಿಲಿಟಿನ ಇನ್ಕ್ರೀಸ್ ಮಾಡಬೇಕು. ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೋಬೇಕು. ಎಷ್ಟೇ ನಮ್ಮದು ಇಂಗ್ಲೀಷ್ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಕ್ವಶನ್ಸ್ ಅರ್ಥ ಆಗುತ್ತೆ. ಸ್ಟ್ಯಾಂಡರ್ಡೈಸ್ಡ್ ವರ್ಡ್ಸ್ ಯೂಸ್ ಆಗಿರುತ್ತೆ. ಸೊ ನಮಗೆ ಇಂಗ್ಲೀಷಲ್ಲಿ ಪ್ರಾಬ್ಲಮ್ ಆಗಿದ್ರೆ, ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ದರೆ ಅದು ಅರ್ಥನೇ ಆಗಲ್ಲ. ಅರ್ಥ ಆಗಿಲ್ಲ ಅಂದರೆ ಕ್ಯಾನ್ ವಿ ಏಬಲ್ ಟು ಆನ್ಸರ್ ಎನಿ ಕ್ವಶನ್? ನೋ. ಸೊ ವಿ ನೀಡ್ ಟು ಇಂಪ್ರೂವ್ ಅವರ್ ಲ್ಯಾಂಗ್ವೇಜ್. ಸೊ ಸೆಟ್ KCET ಎಕ್ಸಾಮ್ಗಿಂತ ಮುಂಚೆ ಆ ಸಿಲೆಬಸ್ಸಿಗೆ ಪ್ರಿಪೇರ್ ಆಗೋದಲ್ಲ, ಆ ಎಕ್ಸಾಮಿಗೆ ಯಾವ ಥರ ಅಪಿಯರ್ ಆಗಬೇಕು ಅಂತ ನಾವು ಫಸ್ಟ್ ಪ್ರಿಪೇರ್ ಆಗಬೇಕು. ಫಸ್ಟ್ ಮೆಂಟಲಿ ಪ್ರಿಪೇರ್ ಆಗಬೇಕು, ಫಿಸಿಕಲಿ ಪ್ರಿಪೇರ್ ಆಗಿರಬೇಕು. ಲ್ಯಾಂಗ್ವೇಜನ್ನು ನಾವು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡಿರಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರಬೇಕು. ಮತ್ತು ಲಾಟ್ ಆಫ್ ಪೇಷನ್ಸ್ ಬೇಕು ನಮ್ಮ ಹತ್ರ. ಅದನ್ನು ಸಾಲ್ವ್ ಮಾಡೋಕ್ಕೆ ಪೇಷನ್ಸ್ ಬೇಕು. ನೆಕ್ಸ್ಟ್ ಕರೇಜ್ ಬೇಕು. ಅದನ್ನು ನೋಡಿದ್ರೆ ಎಲ್ಲರೂ ನರ್ವಸ್ ಆಗಿಬಿಡ್ತೀವಿ. ಇವನ್ ಐ ಗಾಟ್ ನರ್ವಸ್. ತುಂಬ ಜಾಸ್ತಿ ನರ್ವಸ್ನೆಸ್ಸಿಂದ ನಾನು ಎಷ್ಟೋ ಕ್ವಶನ್ಸ್ನ ಮಿಸ್ ಮಾಡ್ಕೊಂಡೆ ಅಂತ ಈಗ ಫೀಲ್ ಆಗ್ತಿದೆ. ಬಟ್ ಇಟ್ ವಾಸ್ ನಾಟ್ ಅ ಬಿಗ್ ಡೀಲ್. ಸೊ ನಾವು ಅದನ್ನು ಈಗಲಿಂದನೇ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಮ್ಮಲ್ಲಿ, ಸೊ ವಿ ಕ್ಯಾನ್ ಏಬಲ್ ಟು ಅಚೀವ್ ಎನಿಥಿಂಗ್ ವಾಟ್ ಎವರ್ ಇಟ್ ಈಸ್. ಸೊ ಈಗ ನೀವೆಲ್ಲ MCom ಇದ್ದೀರಲ್ವಾ? ಸೊ ಎಲ್ಲರದು ಗೋಲ್ ಇದೆ, ರೈಟ್? ವಿತೌಟ್ ಗೋಲ್ ಯಾರೂ ಇಲ್ಲಿಲ್ಲ ಅನಿಸುತ್ತೆ. ಯಾಕಂದರೆ ಈಗ ಆ್ಯಸ್ ಯೂಶಲಿ ಡಿಗ್ರಿ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂದರೆ ಡಿಗ್ರಿ ಮಾಡಬೇಕು ಅಂತ ಸೇರ್ಕೋತಾರೆ. ಬಟ್ ಪರ್ಟಿಕ್ಯುಲರ್ಲಿ MComಗೆ ಬಂದಿದ್ದಾರೆ ಅಂದರೆ ಸರ್ಟೈನ್ ಗೋಲ್ ಇಕ್ಕೊಂಡೇ ಬಂದಿರ್ತಾರಲ್ವಾ? ನೀವೆಲ್ಲ ಈಗ ಸುಮ್ಮನೆ ಜಾಯ್ನ್ ಆಗಿದ್ದೀರಾ? ಯಾರೂ ಸುಮ್ಮನೆ ಜಾಯ್ನ್ ಆಗಿಲ್ಲ ಅನಿಸುತ್ತೆ, ರೈಟ್? ಟೀಚಿಂಗ್ ಲೆಕ್ಚರರ್ ಆಗೋದು ಗೋಲ್, ಆಂಬಿಷನ್. ಸೊ ನೈಸ್. ಸೊ ರೆಸ್ಟ್ ಆಫ್ ದ ಸ್ಟೂಡೆಂಟ್, ನೀವು MCom ಜಾಯ್ನ್ ಆಗೋ ರೀಸನ್ ಜಸ್ಟ್ ಮಾಸ್ಟರ್ ಡಿಗ್ರಿ ಬೇಕಂತನಾ? ಹಾಂ, ಟೀಚಿಂಗ್ ಫೀಲ್ಡ್. ಓಕೆ. ಸೊ ಬೇರೆಯವರು ಸ್ವಲ್ಪ ಜನ ಜಾಯ್ನ್ ಆಗ್ತಾರೆ ಮಾಸ್ಟರ್ ಡಿಗ್ರಿ, ಅವ್ರ ನೇಮ್ ಹಿಂದೆ ಮಾಸ್ಟರ್ ಡಿಗ್ರಿ ಇದು ಒಂದು ಲೇಬಲ್ ಇರಲಿ ಅಂತ ಜಸ್ಟ್ ಜಾಯ್ನ್ ಆಗ್ತಾರೆ. ಬಟ್ ಸಾರಿ ಟು ಸೇ ದಿಸ್, ಇಟ್ಸ್ ಅ ಯೂಸ್ಲೆಸ್. ಸೊ ಜಸ್ಟ್ ನಿಮ್ಮ ನೇಮ್ ಮುಂದೆ MCom ಅಂತ ಇದೆ ಅಂದರೆ ಏನೂ ಯೂಸ್ ಇಲ್ಲ. ಸೊ ಅದನ್ನು ನೀವು ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂದರೆ, ಸೊ ಇಟ್ಸ್ ಅ ಗ್ರೇಟ್ ಡಿಗ್ರಿ. MCom ಮಾಡೋದು ನಾರ್ಮಲ್ ಥಿಂಗ್. ಈಗ ನೀವು ಮಾಡ್ತಿದ್ದೀರಾ, ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಎಷ್ಟು ಕಷ್ಟ ಇದೆ MCom ಮಾಡೋದಂತ. ನಾನು ಏನು ಅಂದ್ಕೊಂಡು ಜಾಯ್ನ್ ಆಗಿದ್ದೆ, ಡಿಗ್ರಿ ಥರ BCom ಥರನೇ ಇರುತ್ತೆ MCom ಅಂತ. ಬಟ್ ಅಲ್ಲಿ ನಮ್ಮ ಕಾಲೇಜಲ್ಲಿ ನಮಗೆ ಅವರು ತೋರಿಸಿದ್ರು ಏನು ಟೀಚಿಂಗ್ ಅನ್ನೋದು, ನಾವೇನು ಮಾಡ್ತಿದ್ದೀವಿ, ನೀವು ಕೂತ್ಕೊಂಡು ಅಲ್ಲಿ ಏನು ಮಾಡ್ತಿರ್ತೀರಾ ಅಂತ. ಸೊ ನಮಗೆ ಚೆನ್ನಾಗಿ ತೋರಿಸ್ಕೊಟ್ರು ನಮ್ಮ ಕಾಲೇಜಲ್ಲಿ. ಸೊ ಅವತ್ತು ಡಿಸೈಡ್ ಮಾಡಿದೆ, ಇಲ್ಲ ನಾನು ಟೀಚರೇ ಆಗಬೇಕು. ಅವ್ರ ಥರ ಟೀಚಿಂಗ್ ಈಸ್ ಅ ನೋಬಲ್ ಪ್ರೊಫೆಷನ್. ಸೊ ನಾರ್ಮಲ್ ಪ್ರೊಫೆಷನ್ ಅಲ್ವೇ ಅಲ್ಲ ಟೀಚಿಂಗ್. ಈಗ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಸೊ ಟೀಚಿಂಗ್ ಈಸ್ ಅ ನೋಬಲ್ ಪ್ರೊಫೆಷನ್. ನಾವು ಅನ್ಕೋತೀವಿ ಡಾಕ್ಟರ್ಸ್ ಗ್ರೇಟ್, ಬೇರೆಯವ್ರು ಗ್ರೇಟ್, ಪೊಲೀಸ್, ಇಂಜಿನಿಯರಿಂಗ್, ಬಟ್ ಅವ್ರನ್ನೆಲ್ಲ ಮಾಡೋದು ಟೀಚರ್ಸೇ. ಮೇ ಬಿ ಅವರು
ಮೇ ಬಿ ಅದು ಸ್ಕೂಲ್ ಲೆವೆಲಲ್ಲಿ ಇರ್ಬೋದು. ಈಗ MCOMಗೆ ಟೀಚ್ ಮಾಡೋ ಟೀಚರ್ಸ್ ಡಾಕ್ಟರ್ ಅಂತೂ ಮಾಡೋಕ್ಕಾಗಲ್ಲ ಅಂತ, ಬಟ್ ಸ್ಟಿಲ್ ಅವ್ರ ಥರನೇ ಇನ್ನೂ ಒಂದು ಒಳ್ಳೆ ಫ್ಯೂಚರಿಗೋಸ್ಕರ ಟೀಚರ್ಸ್ನ ಮಾಡ್ತಿದ್ದಾರೆ. ವಿತೌಟ್ ಟೀಚರ್ಸ್ ನಾವು ಏನು ಕಲಿಯೋಕ್ಕೆ ಆಗಲ್ಲ. ಸೊ ಈಗ ಇಷ್ಟು ನಾನು ಕಲ್ತಿದ್ದೀನಿ ಅಂದರೆ ಎಲ್ಲ ನಮ್ಮ ಟೀಚರ್ಸ್ನ ನೋಡೇ ಕಲ್ತಿರೋದು. ಅವ್ರು ಮಾಡೋದನ್ನ ನೋಡಿ ಅವರೇ ಒಂದು ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಸೊ ನನಗೆ ಟೀಚಿಂಗ್ ಏನು ಗೋಲ್ ಇರಲಿಲ್ಲ, ಬಟ್ ಆ ಟೀಚರ್ಸ್ನ ನೋಡಿ ಅವ್ರ ವೇನ ನೋಡಿಬಿಟ್ಟು ಸೊ ನಾನು ಅವ್ರ ಥರನೇ ಒಂದು ಟೀಚರ್ ಆಗಬೇಕು ಅಂತ ಅಂದ್ಕೊಂಡೆ. ಸೊ ಈಗ ನಾವು ಅನ್ಕೋತೀವಿ ಒಂದು ರೋಲ್ ಮಾಡೆಲ್, ಸಿಂಗಲ್ ರೋಲ್ ಮಾಡೆಲ್ ಅಂತ ಇಟ್ಕೋತೀವಿ, ಬಟ್ ಅದು ಸಿಂಗಲ್ ರೋಲ್ ಮಾಡೆಲ್ ಇಟ್ಕೊಂಡು ಅವರನ್ನೇ ಫಾಲೋ ಮಾಡೋದು ಅದು ನಾಟ್ ಈಸಿ. ಸೊ ಇಟ್ ಈಸ್ ನಾಟ್ ಇವನ್ ಗುಡ್. ಯಾಕಂದರೆ ನಮ್ಮಲ್ಲೂ ಗುಡ್ ಕ್ವಾಲಿಟೀಸ್ ಇದೆ. ಸೊ ನಾವು ಯಾರನ್ನ ಯಾರಿಂದ ಇನ್ಸ್ಪೈರ್ ಆಗಿದ್ದೀವಿ, ಸೊ ಅವರಲ್ಲಿರೋ ಒಳ್ಳೆ ಗುಡ್ ಕ್ವಾಲಿಟೀಸ್ ಯಾವುದು ನಮಗೆ ಇನ್ಸ್ಪೈರ್ ಮಾಡುತ್ತೆ ಅದನ್ನು ನಮ್ಮಲ್ಲಿ ಆಪ್ಟ್ ಮಾಡ್ಕೋಬಹುದಲ್ವಾ, ಅದನ್ನು ಆಪ್ಟ್ ಮಾಡಿಕೊಂಡು ನಾವು ಮಾಡಬಹುದು. ಈಗ ತಿರುಮಲ ಸರ್ಗೆ ನಾನು ತುಂಬ ಅಡ್ಮೈರ್ ಮಾಡ್ತೀನಿ. ಸೊ ಸರ್ ಥರ ಆಗಬೇಕು ಅಂದರೆ ಎಕ್ಸಾಕ್ಟ್ಲಿ ಸರ್ ಥರ ಅಂತೂ ಆಗೋಕ್ಕಾಗಲ್ಲ. ಸೊ ಸರಲ್ಲಿರೋ ಗುಡ್ ಕ್ವಾಲಿಟೀಸ್ ಏನೇನಿದೆ ಅದನ್ನು ನಾನು ನನ್ನಲ್ಲಿ ಆಪ್ ಮಾಡಿಕೊಂಡು ನಾನು ಆ ಒಂದು ಗುಡ್ ಲೆಕ್ಚರರ್ ಆಗಬಹುದಲ್ವಾ. ಸೊ ಆಗಬಹುದು ಅಂತ ಅಂದ್ಕೊಂಡೆ. ಸೊ ನಾನು ಈ ಜರ್ನಿಗೆ ಬಂದಿದ್ದೀನಿ. ಸೊ ನೀವು ಅದನ್ನೇ ಮಾಡ್ತಿದ್ದೀರಾ. ಸೊ MCOM ಸೊ ಅನ್ಕೋತೀರಾ ಈಗ ಟೀಚರ್ಸ್ ಮಾಡ್ತಿರೋದು ನಮ್ಮ ಮೇಲೆ ಟಾರ್ಚರ್ ಅಂತ, ಬಟ್ ಫ್ಯೂ ಡೇಸ್ ಆದಮೇಲೆ ರಿಯಲೈಸ್ ಆಗುತ್ತೆ ಆ ಟೀಚರ್ಸ್ ಮಾಡ್ತಿರೋ ಟಾರ್ಚರ್ ಬೆಸ್ಟ್ ಇತ್ತು ನಮ್ಮ ಲೈಫಲ್ಲಿ ಅಂತ, ಅಲ್ವಾ. ಈವನ್ ಸ್ಟಿಲ್ ವಿ ಆರ್ ಮಿಸ್ಸಿಂಗ್ ಆಲ್ ದೋಸ್ ಥಿಂಗ್ಸ್. ಸೊ ಆಸ್ ನಾನು ಟೀಚರ್ ಆಗಿಬಿಟ್ಟಿದ್ದೀನಿ, ಈಗ ರಿಯಲೈಸ್ ಆಗ್ತಿದೆ ನಮ್ಮ ಟೀಚರ್ ಏನು ಮಾಡ್ತಿದ್ರು ಅಂದರೆ, ಯಾಕಂದರೆ ನಾನು ಅಲ್ಲಿ ಹೋಗಿ ಅದೇ ಮಾಡ್ತಿರೋದು. ನನಗೂ ಸ್ಟೂಡೆಂಟ್ಸ್ ಬೈಕೊಳ್ತಿರ್ತಾರೆ, ಆವಾಗ ಅನ್ಕೋತೀನಿ ನಾವು ಅದೇ ಮಾಡಿ ಬಂದಿರೋದಂತ. ಸೊ ಬಟ್ ಸ್ಟಿಲ್ ಆ ಗೈಡೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಮ ಲೈಫಲ್ಲಿ ನಾವು ಏನಾದರೂ ಅಚೀವ್ ಮಾಡೋಕ್ಕೆ ಸಾಧಿಸ್ತೀವಿ ಅಂತ ಒಂದು ಪ್ಲ್ಯಾನ್ ಮಾಡ್ತೀವಿ ನೋಡಿ, ಆವಾಗ ಗೊತ್ತಾಗುತ್ತೆ ಅವ್ರು ಹೇಳ್ಕೊಟ್ಟಿದ್ದು ಎಲ್ಲ ನಮಗೆ ಯೂಸ್ಫುಲ್ ಅಂತ. ಸೊ ಸರ್ KSET ಬಗ್ಗೆ ಫಸ್ಟ್ ನಮಗೆ ತಿಳಿಸ್ಕೊಟ್ರು. ಸೊ ಅಲ್ಲಿವರೆಗೆ ನನಗೆ ಗೊತ್ತೇ ಇರಲಿಲ್ಲ KSET ಅನ್ನೋದು ಇದೆ ಅಂತ. ಸೊ ಆವಾಗ್ಲಿಂದನೇ ನಾವು ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. PGL ಬಂದು ಅಲ್ಲಿ ನಮ್ಮ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ಐಶಾ ಮ್ಯಾಮ್ ಅಂತ ಇದ್ರು. ಸೊ ಅವರು, ನಳಿನ ಮ್ಯಾಮ್, ಅವರೆಲ್ಲ ನಮಗೆ ಹೆಲ್ಪ್ ಮಾಡ್ತಾನೆ ಇದ್ರು. ನಮಗೂ ಕಾಮರ್ಸ್ ಟೀಚರ್ಸ್ ಎಲ್ಲರಿಗೂ ಕರೆದು ಈ ಥರ ವರ್ಕ್ಶಾಪ್ಸ್ ಎಲ್ಲ ಮಾಡ್ತಿದ್ರು. ಅವರು ಸಿಲೆಬಸ್ ಹೇಳೋದು, ಯಾವ ಥರ ಪ್ರಿಪೇರ್ ಆಗೋದು ಅವೆಲ್ಲ ನಮಗೆ ಹೇಳ್ತಿದ್ರು. ಸೊ ಸಮ್ಟೈಮ್ಸ್ ಫೀಲ್ ಆಗ್ತಿತ್ತು ಇದು ಒಂಥರ ಲೆಕ್ಚರಿಂಗ್ ಆಯಿತು, ಬೋರಿಂಗ್ ಆಯಿತು ಅಂತ. ಬಟ್ ನಾವು ಅದನ್ನು ಪ್ರಾಕ್ಟಿಕಲಿ ಅಪ್ಲೈ ಮಾಡಿದಾಗ ಗೊತ್ತಾಗುತ್ತೆ ಅದೆಲ್ಲ ಎಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ ನಮಗೆ ಸಿಗ್ತಿರೋದು. ಸೊ ಅದನ್ನು ನಾವು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ನಮ್ಮಲ್ಲಿದೆ. ಸೊ ಆಲ್ಮೋಸ್ಟ್ ಎಲ್ಲರೂ ನೋಡ್ತಿದ್ದೀರಾ ಅನ್ಸುತ್ತಲ್ವಾ, ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡ್ತಿದ್ದೀರಾ. ಸೊ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅದು ಯೂಟ್ಯೂಬ್ ವಿಡಿಯೋಸ್. ನಾನು ಎಕ್ಸಾಮಿಗೆ ರೀಚ್ ಆಗೋವರೆಗೂ ಸೊ ಬಸ್ಸಲ್ಲಿ ಕುತ್ಕೊಂಡು ನಾನು ಅದೇ ನೋಡ್ಕೊಂಡು ಹೋಗಿರೋದು, ಯಾಕಂದರೆ ತುಂಬ ಹೆಲ್ಪ್ಫುಲ್. ಸೊ ಲಾಸ್ಟ್ ಮಿನಿಟ್ ಟಿಪ್ಸ್ ಅಂತ ಅನ್ಕೋತೀವಿ. ಈಗ ಒಂದು ಬುಕ್ನ ಓದಬೇಕು ಅಂದರೆ ಆ ಬುಕ್ಕಲ್ಲಿ ನಮಗೆ ನೆಟ್ಟಿಗೆ ಬೇಕಿರೋ ಫುಲ್ ಇನ್ಫಾರ್ಮೇಷನ್ ಫುಲ್ ಬುಕ್ ಓದಿದ್ರೆ ಸಿಗುತ್ತೆ. ಬಟ್ ಅದೇ ಒಂದು ಯೂಟ್ಯೂಬ್ ಲೆಕ್ಚರ್ ಕೇಳಿಸ್ಕೊತಿದ್ದೀವಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಷ್ಟೇ ಹೇಳ್ತಾರೆ ಅವರು. ಸೊ ಯೂಟ್ಯೂಬಲ್ಲಿ ಪನೀಸಾ ಟ್ಯೂಟರ್ ಅಂತ ಒಂದಿದೆ, ತುಂಬ ಚೆನ್ನಾಗಿದೆ. ಅವ್ರು ತುಂಬ ಕ್ವಿಕ್ಕಾಗಿ ಹೇಳ್ಕೊಡ್ತಾರೆ. ಪೇಪರ್ 1ಗೆ ಆಲ್ಮೋಸ್ಟ್ ನಾನು ಅವ್ರದ್ದೇ ಪ್ರಿಫರ್ ಮಾಡಿರೋದು, ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ತಲ್ವೀರ್ ಸಿಂಗ್ ಅಂತ ಇದ್ದಾರೆ, ಪೇಪರ್ 2 ಕಾಮರ್ಸಿಗೆ. ಈವನ್ ಪೇಪರ್ 1 ಪೇಪರ್ 2 ಎರಡೂ ಹೆಲ್ಪ್ ಆಗುತ್ತೆ. ಸೊ ಲಾಸ್ಟ್ ಮಿನಿಟ್ವರೆಗೂ ಅದನ್ನು ನೀವು ಕ್ಯಾರಿ ಮಾಡ್ತಾನೆ ಇರ್ರಿ. ಈಗ ನಿಮ್ಮ ಹತ್ರ ಟೈಮ್ ಇರುತ್ತೆ, ಮೊಬೈಲ್ ಅಂತೂ ಎಲ್ಲರ ಹತ್ರ ಇದ್ದಿದ್ದೇ ಇದೆ. ಸೊ ಅದನ್ನು ಸ್ವಲ್ಪ ಬೆಟರ್ ಆಗಿ ಯೂಸ್ ಮಾಡ್ಕೊಳ್ಳೋಣ. ಈವನ್ ಎಲ್ಲರೂ ಸೋಷಲೈಸ್ ಆಗೋಕ್ಕೆ ಫೋನ್ ಯೂಸ್ ಮಾಡ್ತಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಆಗ್ತಾರೆ. ಈವನ್ ಇನ್ಕ್ಲೂಡಿಂಗ್ ನಾನು ಯೂಸ್ ಮಾಡ್ತೀನಿ. ಬಟ್ ಅದನ್ನು ಯೂಸ್ಫುಲ್ ಆಗಿ ಆ ವೇನ ನಾವು ತಗೋಬೇಕು. ಸೊ ಯೂಟ್ಯೂಬ್ ವಿಡಿಯೋಸ್ ತುಂಬ ಹೆಲ್ಪ್ ಆಗುತ್ತೆ. ಲಾಸ್ಟ್ ಮಿನಿಟ್ವರೆಗೂ ನಾವು ಯೂಟ್ಯೂಬ್ ವಿಡಿಯೋಸ್ನ ಕೇಳ್ಕೊಂಡು ಹೋಗ್ಬೋದು. ಸೊ ಆ ಥರ ಮಾಡಿಕೊಂಡು ನಾವು ಏನೇನು ನಮಗೆ ಸ್ಟಡಿ ಮೆಟೀರಿಯಲ್ ಆಲ್ಮೋಸ್ಟ್ ಎಲ್ಲರ ಹತ್ರ ಸ್ಟಡಿ ಮೆಟೀರಿಯಲ್ ಇಲ್ಲಿವರೆಗೂ ಕಲೆಕ್ಟ್ ಮಾಡಿರ್ತೀರಾ. ಸೊ ಅದ್ರದ್ದು ಒಂದು ಶಾರ್ಟ್ ನೋಟನ್ನು ಮಾಡ್ಕೊಳ್ಳಿ. ಆಗಾಗ ಅದನ್ನು ರಿವೈಸ್ ಮಾಡಿರಿ. ಏನಾಗುತ್ತೆ ಅಂದರೆ ಫಸ್ಟ್ ಚಾಪ್ಟರ್ ಫುಲ್ ಕಂಪ್ಲೀಟ್ ಓದ್ಬಿಟ್ಟಿರ್ತೀವಿ, ಚೆನ್ನಾಗಿ ಓದಿರ್ತೀವಿ. ಸೆಕೆಂಡ್ ಥರ್ಡ್ ಓದೋವರೆಗೂ ಫಸ್ಟ್ ಮರಿತಾ ಬರ್ತೀವಿ ನಾವು. ಇಟ್ಸ್ ಅ ಹ್ಯೂಮನ್ ನೇಚರ್. ಸೊ ಅದಕ್ಕೆ ಶಾರ್ಟ್ ನೋಟನ್ನು ಪ್ರಿಪೇರ್ ಮಾಡಿರಿ. ಆ ಶಾರ್ಟ್ ನೋಟ್ ಏನು ಮಾಡುತ್ತೆ ಅಂದರೆ, ನೀವು ಥರ್ಡ್ ಚಾಪ್ಟರ್ ಫೋರ್ತ್ ಚಾಪ್ಟರ್ ಓದ್ತಿದ್ದೀರಾ ಅಂದರೆ ಆ ಫಸ್ಟ್ ಚಾಪ್ಟರ್ ಒಂದ್ಸತಿ ಕೀ ಪಾಯಿಂಟ್ಸ್, ಸ್ಮಾಲ್ ಕೀ ಪಾಯಿಂಟ್ಸ್ ಓದ್ಬಿಟ್ರೆ ಅವೆಲ್ಲ ಗೊತ್ತಾಗ್ಬಿಡುತ್ತೆ ನಮಗೆ ಕಂಟೆಂಟ್ ಅಲ್ವಾ. ಮತ್ತೆ ಈಗ ನಾವು ಏನು ಪ್ರಿಫರ್ ಮಾಡ್ತೀವಿ ಅಂದರೆ, ಒಬ್ಬರು ಫ್ರೆಂಡ್ ಚಾಪ್ಟರ್ 1 ಮಾಡಿರ್ತಾರೆ, ಒಬ್ಬರು ಚಾಪ್ಟರ್ 2 ಮಾಡಿರ್ತಾರೆ, ಬಿಡು ಎಕ್ಸ್ಚೇಂಜ್ ಮಾಡ್ಕೊಂಡು ಓದ್ಕೊಳ್ಳೋಣ ಅಂತ. ಅದನ್ನು ನಾವು ಟ್ರೈ ಮಾಡಿದ್ವಿ, ಬಟ್ ಅದು ಕಂಪ್ಲೀಟ್ಲಿ ಯೂಸ್ಫುಲ್ ಆಗಲ್ಲ. ಸೊ ಅದರಿಂದ ಏನಾಗುತ್ತೆ, ಈಗ ನೀವು ಫುಲ್ 1 ಪೇಜ್ ಓದ್ಬಿಟ್ಟು 1 ಪೇಜು ಬರ್ಕೋತೀರಾ, ಇಲ್ಲ ಅಲ್ವಾ, 10 ಲೈನ್ಸ್ ಬರ್ಕೊಂಡಿರ್ತೀರಾ. ಬಟ್ ಆ 10 ಲೈನ್ಸ್ ಬರ್ಕೊಂಡಿದ್ದೀರಾ ಅಂದರೆ ನೀವು ಆ ಫುಲ್ ಪೇಜಲ್ಲಿರೋ ನಾಲೆಜ್ ಗೊತ್ತಿರುತ್ತೆ ನಿಮಗೆ. ಬರೀ ಆ 10 ಲೈನ್ಸ್ ಇನ್ನೊಬ್ರು ಹೋದ್ರೆ ಅವ್ರಿಗೆ ಗೊತ್ತಾಗುತ್ತಾ? ಆ 10 ಲೈನ್ಸ್ ಮಾತ್ರ ಗೊತ್ತಾಗುತ್ತೆ ಅವರಿಗೆ. ಅದ್ರ ಹಿಂದೆ ಆ ಟಾಪಿಕ್ ಏನಿದೆ
ಏನಿದೆ ಆ ಕಂಟೆಂಟ್ ಏನಿದೆ ಅನ್ನೋದು ಗೊತ್ತಾಗಲ್ಲ. ಸೊ ಸೆಲ್ಫ್ ಪ್ರಿಪೇರ್ ನೋಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಅವ್ರ ನೋಟ್ಸ್ನ ಕಾಪಿ ಮಾಡಿ ಓದ್ತೀವಿ ಅಂದರೆ ನಾಟ್ ಅಟ್ ಆಲ್ ಯೂಸ್ಫುಲ್. ರೇರ್ ಕೇಸಲ್ಲಿ ಅದು ಮಾತ್ರ ಯೂಸ್ಫುಲ್ ಆಗುತ್ತೆ. ನಿಮ್ಮ ಓನ್ ನೋಟ್ಸ್ ಎಷ್ಟು ಮಾಡ್ತೀರಾ ಅಷ್ಟು ಯೂಸ್ಫುಲ್. ಸೊ ಅದನ್ನು ನಿಮಗೆ ಪೇಪರ್ 1ನಲ್ಲಿ 10 ಚಾಪ್ಟರ್ಸ್ ಇದೆ. ಸೊ 10 ಚಾಪ್ಟರ್ಸಲ್ಲೂ ಒಂದು ಶಾರ್ಟ್ ಆಗಿ ನೋಟ್ಸ್ ಮಾಡ್ಕೊಳ್ಳಿ. ಸೊ ಆ ಶಾರ್ಟ್ ನೋಟಿಂದ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಪೇಪರ್ 2ಗೆ ಏನಾಗುತ್ತೆ ಅಂದರೆ ನಾವು ದೊಡ್ಡ ಬುಕ್ಸ್, ರೆಫರೆನ್ಸ್ ಬುಕ್ಸ್ನ ಆಲ್ಮೋಸ್ಟ್ ಹೇಳ್ತಾರೆ ಯಾವುದ್ಯಾವುದೋ ರೆಫರೆನ್ಸ್ ಬುಕ್ನ ಸ್ಟಡಿ ಮಾಡಿರಿ ಅಂತ. ಅದು ನಮಗೆ ಸಿಗೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಿರಿ ಅಂದರೆ BCom MCom ಅಲ್ಲಿ ಓದಿದಿರಲ್ವಾ, ಅದೇ ಜೆರಾಕ್ಸ್ ನೋಟ್ಸೇ ಪ್ರಿಫರ್ ಮಾಡಿರ್ತೀರಾ. ಸೊ ಅದರಲ್ಲಿರೋ ಇಂಪಾರ್ಟೆಂಟ್ ಕಂಟೆಂಟ್ನ ಬರ್ಕೊಳ್ಳಿ. ಆ್ಯಸ್ ನಾನು ಪೇಪರ್ 2 ನೋಡಿದಾಗ ನನಗೆ ರಿಯಲೈಸ್ ಆಯಿತು, ನಾವು BCom ಅಲ್ಲಿ ಓದಿರೋ MCom ಅಲ್ಲಿ ಓದಿರೋ ಎಲ್ಲ ಅದೇ ಟಾಪಿಕ್ಸ್, ಎಲ್ಲ ಅದೇ ಕಂಟೆಂಟ್ಸ್ ಇರುತ್ತೆ. ಜಸ್ಟ್ ಸ್ವಲ್ಪ ಮಾಡಿಫೈ ಮಾಡಿರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೊಂಡಿದ್ರೆ ಈಸಿಲಿ ಆನ್ಸರನ್ನು ಸಾಲ್ವ್ ಮಾಡ್ಕೋಬಹುದು. ಜಸ್ಟ್ ಓದಿ ಬೈ ಹಾರ್ಟ್ ಮಾಡಿ ಎಕ್ಸಾಮ್ ಬರಿತೀವಿ ಅಂದರೆ ಸೊ ನಮ್ಮ ಕರಿಕ್ಯುಲಮ್ ಥರ ಎಕ್ಸಾಮ್ ಅಲ್ವೇ ಅಲ್ಲ. ಸೊ ಅದು ತುಂಬ ಡಿಫಿಕಲ್ಟ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಆ ಎಕ್ಸಾಮ್ ಬರಿಬೇಕಂದ್ರೆ ಫುಲ್ ಕಂಪ್ಲೀಟ್ ಸ್ಟಡಿ ಮಾಡಿದರೆ ಮಾತ್ರ ನಾವು ಅದನ್ನು ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಥರ ಏನು ಡಿಫಿಕಲ್ಟ್ ಅಂತಲೂ ಅಲ್ಲ, ನಾವು ಮಾಡೋಕ್ಕೆ ಆಗಲ್ಲ. ಸೊ ಹೈಲಿ ಇಂಪಾಸಿಬಲ್ ಅನ್ನೋದು ಇಲ್ಲ. ಸೊ ನಾವು ಅದನ್ನೇ ಆ ಗೋಲ್ಗೆ ಸ್ಟಿಕ್ ಆನ್ ಆಗಿದ್ರೆ ಈಸಿಲಿ ಮಾಡ್ಕೋಬಹುದು. ಸೊ ನೆಕ್ಸ್ಟ್ sir told me that you have to motivate students anta. So I hope you are getting. So ಈಗ ಸರ್ ಹೇಳಿದ್ರು ನೀವು ಬಂದು ಮೋಟಿವೇಟ್ ಮಾಡ್ರಿ, ನಿಮ್ಮ ಸ್ಟೋರಿ ಕೇಳಿ ಮೇ ಬಿ ಸ್ಟೂಡೆಂಟ್ ಇನ್ಸ್ಪೈರ್ ಆಗಬಹುದು ಅಂತ. ಸೊ ನಮ್ಮ ಸ್ಟೋರಿ ಜಸ್ಟ್ ಅ ಪಾರ್ಟ್. ಸೊ ನಿಮ್ಮ ಲೈಫಲ್ಲೂ ಸಾಕಷ್ಟು ನಡೀತಾ ಇರುತ್ತೆ, ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಿದ್ದೇ ಇರುತ್ತೆ. ಸೊ ನಿಮ್ಮದೇ ಆದ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ, ಬೇರೆ ಡಿಫ್ರೆಂಟ್ ಥಿಂಗ್ ಇರುತ್ತೆ. ನಿಮ್ಮ ಲೈಫು ನನ್ನ ಲೈಫ್ ಥರನೇ ಇರಬೇಕಂತ ಇರಲ್ಲ, ಸ್ಟ್ರಗಲ್ಸ್ ಡಿಫ್ರೆಂಟ್ ಇರುತ್ತೆ. ಬಟ್ ಸ್ಟಿಲ್ ನಿಮ್ಮ ಗೋಲ್ ಏನಿದೆ ಅದನ್ನೇ ಇಂಪಾರ್ಟೆನ್ಸ್ ಕೊಡ್ರಿ, ಅದನ್ನು ಬಿಟ್ಟು ಬೇರೆದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡ್ರಿ. ಪ್ರಾಬ್ಲಮ್ಸ್, ಸ್ಟ್ರಗಲ್ಸ್ ಎಲ್ಲ ಟೆಂಪರರಿ. ಒಂದು ಫ್ಯೂ ಡೇಸ್ ಆದಮೇಲೆ ಆ ಪ್ರಾಬ್ಲಮು ಸಾರ್ಟ್ ಆಗಿಬಿಡುತ್ತೆ. ಆ ಸ್ಟ್ರಗಲಿಂದನೂ ಹೊರಗಡೆ ಬರ್ತೀರಾ. ಬಟ್ ಆ ಟೈಮಲ್ಲಿ ನೀವು ಒಂದು ನೆಗೆಟಿವ್ ಡಿಸಿಷನ್ ತಗೊಂಡು ಓದೋದನ್ನು ಬಿಟ್ಟಿದ್ದೀರಾ ಅಂದರೆ ನೆಕ್ಸ್ಟ್ ಅದನ್ನು ನೀವು ಕವರ್ ಮಾಡೋಕ್ಕಾಗಲ್ಲ. ಅಷ್ಟು ಡಿಫಿಕಲ್ಟ್ ಅನಿಸ್ಬಿಡುತ್ತೆ ಅದು. ಅಲಾಂಗ್ ವಿತ್ ಎಲ್ಲರ ಲೈಫಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಅಲಾಂಗ್ ವಿತ್ ಪ್ರಾಬ್ಲಮ್ಸ್ ನಾವು ನಮ್ಮ ಸ್ಟಡಿನ ಕ್ಯಾರಿ ಮಾಡ್ತಾನೆ ಇರಬೇಕು. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಸೊ ನಾನು ಮಾಡಿದ್ದೀನಿ, ಒಂದು ದಿವಸ ಕೂತ್ಕೊಂಡು, ಒಂದು ಸಂಡೇ ಕೂತ್ಕೊಂಡು ಒಂದು ಫುಲ್ ಚಾಪ್ಟರ್ ಓದ್ಬಿಡೋದು, ನೆಕ್ಸ್ಟ್ ಸಂಡೇ ಬರೋವರೆಗೂ ಬುಕ್ಕೆ ಮುಟ್ಬಾರ್ದು, ಆ ಥರನೂ ಮಾಡಿದ್ದೀನಿ. ಬಟ್ ಅದು ಯೂಸ್ಲೆಸ್, ಕಂಪ್ಲೀಟ್ಲಿ ಯೂಸ್ಲೆಸ್. 100 ಡೇ ನೀವು 100 ಚಾಪ್ಟರ್ ಓದ್ರಿ, ಹಾಫ್ ಪೇಜ್ ಓದ್ಬಿಡ್ರಿ. ಸೊ ಅದು ಕನ್ಸಿಸ್ಟೆನ್ಸಿ ಇರುತ್ತಲ್ಲ. ಸೊ ಒಂದು ಫ್ಯೂ ಡೇಸ್ ಅದನ್ನು ಕಂಟಿನ್ಯೂ ಮಾಡ್ಕೊಂಬರ್ರಿ. ನೆಕ್ಸ್ಟ್ ನೀವು ಅದೇ ಯಾವುದಾದ್ರೂ ಒಂದಿನ ಸ್ಕಿಪ್ ಮಾಡಿದ್ದೀರಾ ಅಂದರೆ ಅವತ್ತು ನಿಮಗೆ ಅನಿಸ್ತಿರುತ್ತೆ ಏನೋ ಇವತ್ತು ನಾನು ಮಾಡಿಲ್ಲ, ಸೊ ಮಾಡಬೇಕಿತ್ತು ಮಾಡಿಲ್ಲ, ನಾನು ಬಿಟ್ಟಿದ್ದೀನಿ, ಮಿಸ್ ಆಗಿದೆ ಅನ್ನೋದು. ಸೊ ಅದು ನಿಮಗೆ ನ್ಯಾಚುರಲಿ ನಿಮ್ಮಲ್ಲಿ ಆ ಹ್ಯಾಬಿಟ್ ಬೆಳೆದ್ಬಿಡುತ್ತೆ. ಸೊ ರೀಡಿಂಗ್ ಹ್ಯಾಬಿಟ್ ಇದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಎಕ್ಸಾಮ್ ಇರಲಿ, UGC ನೆಟ್, KSET, ಬೇರೆ ಎಕ್ಸಾಮ್ ಇರಲಿ, ಸೊ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಮತ್ತು ರಿವೈಸ್ ಮಾಡ್ತಿರ್ಬೇಕು ಟಾಪಿಕ್ಸ್ ಎಲ್ಲ ತುಂಬ ಬ್ರಾಡ್ ಆಗಿರುತ್ತೆ. ಒಂದು ಓದೋದು ಮತ್ತು ಕನ್ಫ್ಯೂಷನ್ಸ್ ಆಗಿಬಿಡುತ್ತೆ. ಸೊ ಆ ಕನ್ಫ್ಯೂಷನ್ಸ್ ಎಲ್ಲವನ್ನು ಅವಾಯ್ಡ್ ಮಾಡಬೇಕು ಅಂದರೆ ಸೊ ನಿಮ್ಮಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಸ್ಕಿಲ್ಸ್ ಇರಬೇಕು. ಆ ಸ್ಕಿಲ್ಸ್ ಇದ್ದರೆ ಒಂದ್ಸತಿ ಯಾವುದಾದ್ರೂ ಒಂದು ಟಾಪಿಕ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ಅದು ಮರೆಯೋದು ತುಂಬ ಕಷ್ಟ. ಅದನ್ನು ಬರೀ ಓದ್ಬಿಟ್ಟು ಬೈ ಹಾರ್ಟ್ ಮಾಡಿದ್ದೀವಿ ಅಂದರೆ ದಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಬೈ ಹಾರ್ಟ್ ಎಷ್ಟೋ ಜನ ಮಾಡ್ತಾರೆ ಬೈ ಹಾರ್ಟ್. ಈಗ ಈವನ್ MCom ಅಲ್ಲಿ ನಾವು ಮಾಡಿದ್ದೀವಿ, ಸ್ವಲ್ಪ ಬೈ ಹಾರ್ಟ್ ಮಾಡಿಬಿಟ್ಟು ಹೋಗಿ ಎಕ್ಸಾಮ್ ಬರ್ತಿದ್ವಿ. ಸೊ ಆ ರಿಸಲ್ಟ್ ಬರೋವರೆಗೂ ಏನು ಗೊತ್ತಿರಲ್ಲ, ನಮಗೇನೇನು ಗೊತ್ತಿರಲ್ಲ ಆನ್ಸರ್ ಏನು ಬರ್ದಿದ್ದೀವಿ ಅಂತ. ಯಾಕಂದ್ರೆ ಬರೀ ಬೈ ಹಾರ್ಟ್ ಮಾಡಿರ್ತೀವಿ. ಬಟ್ ಅದೇ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಿದ್ದೀವಿ ಅಂದರೆ ಸೊ ಈಗಲೂ ನಾವು ಅದನ್ನು ಮಾಡ್ಬೋದು. ಈಗ ಎಷ್ಟೊಂದು MCom ಅಲ್ಲಿ BCom ರಿಲೇಟೆಡ್ ಟಾಪಿಕ್ ಸ್ವಲ್ಪ ಇತ್ತಲ್ವಾ. ಸೊ BCom ಅಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋ ರೀಸನ್ ನಾವು MCom ಅಲ್ಲಿ ಅದನ್ನು ಚೆನ್ನಾಗಿ ಓದ್ತಾ ಇದ್ದೀವಿ ಅಂತ. ಸೊ ಸೆಮಿನಾರ್ಸ್ ಎಲ್ಲ ನೀವು ಮಾಡಿದ್ದೀರಲ್ವಾ. ಸೊ ಸೆಮಿನಾರ್ ಮಾಡಿರೋದು ಅದು ಟಾಪಿಕ್ ಮರಿತೀರಾ ನೀವು, ಅದ್ರಾಗ ಏನೇನು ಹೇಳಿದ್ದೀರಾ ಅದು ಮರೆಯಲ್ಲ ನೀವು. ಯಾಕಂದರೆ ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರ, ಒಬ್ಬರು ಮುಂದೆ ನೀವು ಎಕ್ಸ್ಪ್ರೆಸ್ ಮಾಡ್ತಿದ್ದೀರಾ ಆ ನಾಲೆಜ್ ಅಂದರೆ ಅದನ್ನು ಥರೋ ಆಗಿರ್ತೀರ ನೀವು. ಆ ಥರೋನೆಸ್ ಇದೆಯಲ್ಲ, ಅದೇ ನಿಮಗೆ ಸಕ್ಸಸ್ಸಿಗೆ ಒಂದು ರೀಸನ್ ಆಗುತ್ತೆ, ಯಾವುದೇ ಇನ್ಫಾರ್ಮೇಷನ್ ಇರಲಿ. ಸೊ ಇಷ್ಟ ಆಯಿತು, ನಾನು ನಂದು ಎಕ್ಸ್ಪೀರಿಯೆನ್ಸ್ ಹೇಳಿದ್ದೀನಿ. ನೆಕ್ಸ್ಟ್ ನೀವು ಯಾವ ಥರ ಸ್ಟಡಿ ಮಾಡಬೇಕಂದ್ರೆ ಒಂದು ಫಸ್ಟ್ ಥಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಸೊ
ನೀವು ಕನ್ಸಿಸ್ಟೆಂಟಾಗಿ ಕಾನ್ಸ್ಟೆಂಟ್ಲಿ ಓದ್ತಾನೆ ಇರಬೇಕು. ಈಗ 18th ಎಕ್ಸಾಮ್ ಇದೆ, ಸೊ ಇನ್ನೂ ಏನು ಲೇಟ್ ಆಗಿಲ್ಲ. ಈಗ ಟ್ರೈ ಮಾಡಿದ್ರು ನೀವು ಡೇ ನೈಟ್ ಅದಕ್ಕೆ ಡೆಡಿಕೇಟ್ ಮಾಡಿಬಿಡ್ರಿ. ಸೊ ನೆಕ್ಸ್ಟ್ 18th ಆದಮೇಲೆ 19th ಡೈಲಿ ಡೇ ನೈಟ್ ಬರ್ತಾನೆ ಇರುತ್ತೆ. ಆವಾಗ ಆರಾಮಾಗಿ ರೆಸ್ಟ್ ಮಾಡಬಹುದು. ಆವಾಗ ನಾರ್ಮಲ್ ಆಗಿ ಲೈಫ್ ನಡೀತಿರುತ್ತೆ. ಮತ್ತೆ ಆ 18th ಹೋಗಿರೋ ಎಕ್ಸಾಮ್ ನಿಮಗೆ ನೆಕ್ಸ್ಟ್ ಸೆಷನ್ನೇ ಬರೋದಲ್ವಾ. ನೆಕ್ಸ್ಟ್ 6 ಮಂತ್ಸಿಗೆ ಒಂದು ಕಾಲ್ ಆಗಿರುತ್ತೆ. ಬಟ್ ಅದು ನಿಮ್ಮದು ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್ ಆ ಥರ ಆಗಿಬಿಡುತ್ತೆ. ಸೊ ನಿಮಗೂ ಫೀಲ್ ಆಗುತ್ತೆ, ಸೊ ಈ ಅಟೆಂಪ್ಟ್ ನಮ್ದು ಆಯಿತು, ನಾವು ಬರ್ದಿದ್ದೀವಿ, ಬಟ್ ಸ್ಟಿಲ್ ಸಕ್ಸಸ್ ಆಗಿಲ್ವಲ್ಲ ಅಂತ. ಸೊ ತುಂಬ ನಮ್ಮ ಮೊರಲು ಡೌನ್ ಆಗಿಬಿಡುತ್ತೆ. ಬಟ್ ಸ್ಟಿಲ್ ನಾವು ಅದನ್ನು ಕಂಟಿನ್ಯೂ ಮಾಡಬೇಕು. ಏನೇ ಆಗಿಬಿಡಲಿ ಆ ಗೋಲ್ನ ಮಾತ್ರ ಬಿಡಬಾರ್ದು. ಕೆಸೆಟ್ ನೆಟ್ ನಾನು ಕಂಪ್ಲೀಟ್ ಮಾಡಲೇಬೇಕು, ನಾನು ಅಚೀವ್ ಮಾಡಲೇಬೇಕು ಅಂತ ಒಂದ್ಸತಿ ಡಿಸೈಡ್ ಮಾಡಿಕೊಂಡ್ರೆ ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಮಾತ್ರ ಅದು ಅಚೀವ್ ಆಗುತ್ತೆ. ಸುಮ್ಮನೆ ಕೂತ್ಕೊಂಡು ನಾವು ಯಾವುದೋ ಒಂದು ಲೆಕ್ಚರ್ ಕೇಳ್ತೀವಿ, ಯಾರೋ ಬಂದು ಮೋಟಿವೇಟ್ ಮಾಡಿದ್ರು ಅಂತ ನಾವು ಜಸ್ಟ್ ಹೋಗಿ ಬರಿತೀವಿ ಅಂದರೆ ದಟ್ ಈಸ್ ನಾಟ್ ಅಟ್ ಆಲ್ ಯೂಸ್ಫುಲ್. ಯಾಕಂದರೆ ನಾವು ಈ ಥರ ಲೆಕ್ಚರ್ಸ್ ತುಂಬ ಅಟೆಂಡ್ ಮಾಡಿದ್ದೀವಿ, ತುಂಬ ವರ್ಕ್ಶಾಪ್ಸ್ನ ಅಟೆಂಡ್ ಮಾಡಿದ್ದೀವಿ. ಬಟ್ ಸ್ಟಿಲ್ ನಮಗೆ ಏನು ಆ ಎಕ್ಸಾಮಲ್ಲಿ ಇದು ಬಂತು ಅಂದರೆ ನಾವು ಓದಿರೋದೇ ನಮ್ಮ ಎಫರ್ಟ್ಸೇ ಅಲ್ಲಿಗೆ ನಮಗೆ ಯೂಸ್ ಆಗೋದು. ಬೇರೆ ಈಗ ನಾನು ಇಷ್ಟು ಹೇಳಿದ್ದೀನಿ, ಇದ್ರಾಗ 1 ಮಾರ್ಕ್ಸ್ ಕ್ವಶನು ಕೇಳಿರಲ್ಲ ನಿಮಗಲ್ವಾ, 1 ಮಾರ್ಕ್ಸ್ ಕ್ವಶನು ಕೇಳಲ್ಲ ನಿಮಗೆ. ಎಷ್ಟು ನೀವು 1 hour ಕೂತ್ಕೊಂಡು ಕೇಳಿದ್ದೀರಾ. ಸೊ ಬಟ್ ಆ 300 ಮಾರ್ಕ್ಸ್ ಕ್ವಶನ್ಸಲ್ಲಿ ನಿಮಗೆ ಒಂದು ಬರಲ್ಲ. ಬಟ್ ಅದನ್ನು ಆ ಮೆಥಡನ್ನು ನೀವು ಯೂಸ್ ಮಾಡಿಕೊಂಡ್ರೆ ಮೇ ಬಿ ನೀವು 300 ಸ್ಕೋರ್ ಮಾಡಬಹುದು. ದಟ್ ಡಿಪೆಂಡ್ಸ್ ಅಪಾನ್ ಯು, ಹೌ ಯು ಯುಟಿಲೈಸ್ ಯುವರ್ ರಿಸೋರ್ಸಸ್. ಸೊ ನೆಕ್ಸ್ಟ್ ಸರಿ ಕೇಳಬೇಕು ಅಂತ ಏನಾದರೂ ಡೌಟ್ಸ್? ಎಸ್, ಪರ್ಟಿಕ್ಯುಲರ್ ಟಾಪಿಕ್ ಅಂತ ಅವರು ಸಿಲೆಬಸ್ ಕೊಟ್ಟಿರ್ತಾರಲ್ಲ, ಎಲ್ಲ ಸಿಲೆಬಸ್ ಕವರ್ ಮಾಡಿರ್ತಾರೆ ಅವರು. ಎಲ್ಲ ಟಾಪಿಕ್ಸ್, ಈಗ ಕಮ್ಯುನಿಕೇಷನ್, ಡಾಟಾ ಅನಾಲಿಸಿಸ್, ಟೀಚಿಂಗ್, ಸೊ ಅದ್ರ ಎಲ್ಲದ್ರಾಗೂ ಅಟ್ಲೀಸ್ಟ್ 5 ಕ್ವಶನ್ಸ್ ಇದ್ದಿದ್ದೇ ಇರುತ್ತೆ. ಆಸ್ ಪರ್ ಸಿಲೆಬಸ್ಸೇ ಇರುತ್ತೆ. ಅದು ಅವ್ರು ಕೊಟ್ಟಿರ್ತಾರಲ್ಲ, ಆಲ್ಮೋಸ್ಟ್ ನಿಮ್ಮ ಹತ್ರ ಸಿಲೆಬಸ್ ಅವೈಲಬಲ್ ಇದೆ. ಸೊ ಆ 5 ಕ್ವಶನ್ಸ್ ಥರ ಡಿವೈಡ್ ಮಾಡ್ಕೊಂಡಿರ್ತಾರೆ ಅವರು. ಎಲ್ಲವನ್ನ ಸ್ಟಡಿ ಮಾಡಲೇಬೇಕು ನಾವು. ಈಗ ಇಲ್ಲ ಸ್ವಲ್ಪ ನಾವು ಅಷ್ಟೊಂದು ಆಗಲ್ಲ ಅಂದರೆ ಯಾವುದಾದ್ರೂ ಒಂದು ತುಂಬ ಡಿಫಿಕಲ್ಟ್ ಅನಿಸಿರೋ ಟಾಪಿಕ್ನ ಸ್ಕಿಪ್ ಮಾಡ್ಬೋದು. ಅದರಲ್ಲೂ 5 ಕ್ವಶನ್ಸ್ ಹೋಗುತ್ತೆ ನಮ್ಮದು. ಪ್ರಾಬ್ಲಮೆಟಿಕ್ ಅದೇ ಹೇಳ್ದಲ್ಲ, ಪ್ರಾಬ್ಲಮೆಟಿಕ್ ಅಂದರೆ ಮ್ಯಾಥ್ಸಲ್ಲಿ ಥರೋ ಇರಬೇಕು, ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡೋದು ತುಂಬ ಫಾಸ್ಟ್ ಬರಬೇಕು, ಮ್ಯಾನ್ಯುಯಲಿ ಕ್ಯಾಲ್ಕುಲೇಷನ್ಸ್ ಕಲಿಬೇಕು. ಈಗ ನಾವು ಅಲ್ಲಿ ನಮಗೆ ರಫ್ ವರ್ಕ್ ಕೊಟ್ಟಿರ್ತಾರೆ, ಕೂತ್ಕೊಂಡು ಡಿವಿಷನ್ ಮಾಡ್ಕೊಂಡು ಕೂತ್ಕೊಳ್ಳೋದು, ಮಲ್ಟಿಪ್ಲಿಕೇಶನ್ ಅದೆಲ್ಲ ಮಾಡ್ಬೋದು. ಬಟ್ ಮಾಡೋದ್ರಿಂದ ತುಂಬ ಟೈಮ್ ಕಿಲ್ ಆಗುತ್ತೆ, ಅದರಿಂದನೇ ನಮಗೆ ಟೈಮ್ ವೇಸ್ಟ್ ಆಗೋದು. ಸೊ ಆ ಥರ ಪ್ರಾಬ್ಲಮ್ಸ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಅದನ್ನು ಎಲ್ಲಾದರೂ ಪೆನ್ಸಿಲಲ್ಲಿ ರೌಂಡ್ ಮಾಡಕ್ಕೆ ಹಾಕ್ಕೊಂಡು ಲಾಸ್ಟಿಗೆ ಅದನ್ನು ಇಟ್ಕೊಳ್ಳಿ. ಯಾಕಂದರೆ ಅದರಲ್ಲಿ ತುಂಬ ಟೈಮ್ ಕಿಲ್ ಆಗುತ್ತೆ. ಕ್ಯಾಲ್ಕುಲೇಷನ್ ಇಂದ ಬೇರೆ ಕ್ವಶನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಆ ಕ್ವಶನ್ ಇಂದ. ನೆಕ್ಸ್ಟ್, ಸೊ ಎನಿ ಕ್ವಶನ್ಸ್? ಸಬ್ಜೆಕ್ಟ್ ವೈಸ್ ಹೇಳಿರಲ್ಲ, ಬರೀ BCom MCom ಬರೀ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಕೇಳ್ತಾರೆ, ಔಟ್ ಆಫ್ ಅದು ಬಿಟ್ಟೆ ಕೇಳ್ತಾರೆ ಬೇರೆ? ಇಲ್ಲ, ಕಾಮರ್ಸ್ ರಿಲೇಟೆಡ್, ಆಲ್ಮೋಸ್ಟ್ ಕಾಮರ್ಸ್ ರಿಲೇಟೆಡೇ ಇರುತ್ತೆ ನಮಗೆ. ಈಗ BCom MCom PU ಅದನ್ನೆಲ್ಲ ನಾವು ಓದ್ಬಿಟ್ರೆ ಆಲ್ಮೋಸ್ಟ್ ನಾವು ಕ್ಲಿಕ್ ಮಾಡ್ಕೋಬಹುದು. ಬೇರೆದು ಇರುತ್ತೆ, ಬಟ್ ಕಾಮರ್ಸ್ ಬಿಟ್ಟು ಯಾವುದೂ ಇರೋಲ್ಲ, ಒಂದು ಸ್ವಲ್ಪನೂ ಡಿಫ್ರೆಂಟ್ ಇರಲ್ಲ, ಎಲ್ಲ ಅದಕ್ಕೆ ರಿಲೇಟೆಡ್ ಇರುತ್ತೆ. ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕ್ವಶನ್ಸ್ ಇರುತ್ತೆ. ಸೊ ನಾವು ಅದನ್ನು ಓದ್ಬಿಟ್ರೆ, ಅದನ್ನು ಪ್ರಿಫರ್ ಮಾಡಿದ್ರೆ ವಿ ಕ್ಯಾನ್ ಕ್ಲಿಕ್. ಬಟ್ ಪೇಪರ್ 1 ಓವರ್ ಆಲ್ ಕೇಳಿರ್ತಾರೆ, ಯಾಕಂದರೆ ಎಲ್ಲ ಸಬ್ಜೆಕ್ಟ್ ಅವರು ಆ ಪೇಪರ್ 1ನ ಸೇಮ್ ಬರೀತಾರೆ. ಪೇಪರ್ 2 ಕಂಪ್ಲೀಟ್ಲಿ ಕಾಮರ್ಸಿಂದ ಇರುತ್ತೆ, ಏನು ಡಿಫ್ರೆಂಟ್ ಇರಲ್ಲ. ಆಲ್ಮೋಸ್ಟ್ ನಾವು ಓದಿರೋದೇ ಬಂದಿರುತ್ತೆ ಅಲ್ಲಿ. ಬಟ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಕ್ವಶನ್ನ, ಅದು ಇಂಪಾರ್ಟೆಂಟ್. ಹಲೋ ಎವ್ರಿವನ್, ಐ ಆಮ್ ಮಂಜುನಾಥ್, ಫಸ್ಟ್ ಇಯರ್ MCom, ಡಿಪಾರ್ಟ್ಮೆಂಟ್ ಆಫ್ PG ಸ್ಟಡೀಸ್, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಆಫ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಸಿರಾ. ಇವತ್ತಿನ ಪ್ರೋಗ್ರಾಮಲ್ಲಿ ನಾವು ಸಕ್ಸಸ್ ಅನ್ನೋಕ್ಕಂಥದ್ದು ಸುಮ್ಮನೆ ಬರಲ್ಲ, ಒಂದು ಹಾರ್ಡ್ ವರ್ಕ್ ಇದ್ದರೆ ಒಂದು ಸಕ್ಸಸ್ನ ನಾವು ರೀಚ್ ಆಗ್ಬೋದು ಅಂತ ಮೇಡಮ್ ಅವರನ್ನ ನೋಡಿ ಕಳ್ಕೊಂಡ್ವಿ. ಇನ್ನೊಂದೇನಪ್ಪ ಅಂದರೆ ಒಂದು ಯಾವುದೇ ಒಂದು KSET ಎಕ್ಸಾಮ್ ಆಗಿರ್ಬೋದು, ನೆಟ್ ಆಗಿರ್ಬೋದು, ಯಾವ ಥರ ಸ್ಟಡಿ ಮಾಡಬೇಕು, ಯಾವ ಥರ ನಾವು ಅದನ್ನು ಪ್ರೀ ಎಸ್ಟಿಮೇಟ್ ಮಾಡ್ಕೋಬೇಕು, ಅದು ಏನೇನು ಪ್ರೋಸೆಸ್ಸು, ಯಾವ ಥರ ನಾವು ಕ್ಲಿಯರ್ ಮಾಡ್ಕೋಬೇಕು ಅಂತ ಮೇಡಮ್ ಅವರಿಂದ ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ. ಅದ್ರ ಜೊತೆಗೆ ತಿರುಮಲ ಸರ್ರು ಇಂಥ ಒಳ್ಳೆ ಒಂದು ಫಂಕ್ಷನ್ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಸರ್ಗೂ ಥ್ಯಾಂಕ್ಸ್. ಎಲ್ಲ ಇಷ್ಟು ಮತ್ತೆ ಇಂತಹ ಪ್ರೋಗ್ರಾಮ್ನ ರಿಪೀಟ್ ಮತ್ತೆ ಮಾಡ್ತಾ ಇರಬೇಕು ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಈ ಸಜೆಷನ್ ಕೊಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದ ಎಲ್ಲರಿಗೂ ಥ್ಯಾಂಕ್ಸ್. ಹಲೋ ಎವ್ರಿವನ್, ಐ ಆಮ್ ಸಂಗೀತಾ ಫ್ರಮ್ ಸೆಕೆಂಡ್ ಇಯರ್ MCom. ಇವತ್ತಿನ ಪ್ರೋಗ್ರಾಮ್ನಲ್ಲಿ ನನಗೆ ಏನು ಗೊತ್ತಾಯಿತು ಅಂದರೆ ಟೈಮ್ ಮ್ಯಾನೇಜ್ಮೆಂಟ್. ನಂದು
ಎಕ್ಸಾಮ್ KCET ಅಟೆಂಡ್ ಮಾಡಿದ್ದೆ. ಅಲ್ಲಿ ನನ್ನ ಮೇಜರ್ ಪ್ರಾಬ್ಲಮ್ ಆಗಿದೆ ಟೈಮ್ ಮ್ಯಾನೇಜ್ಮೆಂಟ್. ಸೊ ಅದಕ್ಕೆ ನೀವು ಹೇಳ್ಕೊಟ್ಟಿದ್ದೀರಾ. ಮತ್ತು ನಾನು ನೆಟ್ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಸಜೆಷನ್. ಥ್ಯಾಂಕ್ ಯು ಫಾರ್ ಅರೇಂಜಿಂಗ್ ಅ ಪ್ರೋಗ್ರಾಮ್ ಬೈ ತಿರುಮಲ ಸರ್. ಹೆಲೋ ಎವ್ರಿವನ್, ಮೈಸೆಲ್ಫ್ ಮೇಘನಾ. ಐ ಆಮ್ ಸ್ಟಡಿಂಗ್ ಇನ್ ಫಸ್ಟ್ ಇಯರ್ MCOM. ಇವತ್ತಿನ ಪ್ರೋಗ್ರಾಮಿನ ಏನು ಹೇಳಬೇಕು ಅಂದರೆ, ನೆಟ್ ಮತ್ತು ಈಗ KCET ಎಕ್ಸಾಮ್ ಹೇಗೆ ಬರೀಬೇಕು ಅಂತ ಅವ್ರು ಹೇಳಿದರು, ಎಷ್ಟು ಅವರ್ ಓದಬೇಕು ಅಂತಲೂ ಕೂಡ ಹೇಳಿದರು. ಅದರಿಂದ ಹೇಗೆ ನಮಗೆ ಯೂಸ್ ಆಗುತ್ತೆ, ಅದನ್ನು ಯಾವ ರೀತಿ ಓದಬೇಕು ಅಂತ ಹೇಳಿದರು. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೋಬೇಕು. ಇದನ್ನು ಅವಕಾಶ ಮಾಡಿಕೊಂಡ ತಿರುಮಲ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೀಗ ಮ್ಯಾಮ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. Hello everyone, I am Bibi Hajra, second year MCOM. My opinion about this program is it was so useful. Samina Farhin ma'am, she motivated us so much through this workshop. We got to know about how to crack the KCET exams and she motivated us so much. Thank you ma'am. ಏನದು ಆವಾಗಲೇ ಏನೋ 1 hour ಕಿಲ್ ಆಗಿ ಏನೋ ಹೇಳಿದ್ರಲ್ವ, ಟೈಮೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಕಿಲ್ಲಾಗಿಲ್ಲ ಯಾರು, ಎಲ್ಲ ಇನ್ನೂ ಜೀವಂತವಾಗೇ ಇದ್ದಾರೆ. ನನಗೇನು ಖುಷಿ ಅಂದರೆ ಎಲ್ಲರೂ ಮನೆಗೆ ಹೋಗಿ ರೆಸ್ಟ್ ತೊಗೊಳ್ಳೋ ಟೈಮಲ್ಲಿ ವಿ ಆರ್ ಸ್ಟಿಲ್ ಲರ್ನಿಂಗ್ ಅನ್ನೋದು ಮೈ ಹ್ಯಾಪಿನೆಸ್ ಅಷ್ಟೇ. ಅದು ನಾನೇ ಚಪ್ಪಳೆ ಹೊಡ್ತೀನಿ. ಇಷ್ಟೊತ್ತಿಗೆ ಎಲ್ಲರೂ ಮನೆಗೆ ಹೋಗಿ ಸೇರ್ಕೋಬೇಕಿತ್ತು. ಬಟ್ ಸ್ಟಿಲ್ ವಿ ಆರ್ ಲರ್ನಿಂಗ್ ಅಂದರೆ ಒಂದು ಸ್ಟೆಪ್ ನೆನೆಗಿಂತ ನಾವು ಬೇರೆ ಥರ ಇಟ್ಟಿದ್ದೀವಿ ಅಂತ ಅರ್ಥ. ಕರೆಕ್ಟಾ? ಸೊ ಅದು ಅವ್ರ ಸಪೋರ್ಟಿಂದ ಆಯಿತು, ಸಮೀನಾ ಫರ್ಹೀನಿಂದ. ನಿಜ ಹೇಳಬೇಕು ಅಂದರೆ ನಿನಗೆ ಅಂತ ಹೇಳ್ತೀನಿ, ಸಾರಿ, ನಿಮಗೆ ಸಮೀನಾ ಫರ್ಹೀನ್ಗೆ ನನ್ನನ್ನು ಟೀಚರಾಗಿ ಎಷ್ಟು ಇಷ್ಟನೋ, ತಿರುಮಲಗೆ ಅದಕ್ಕಿಂತ ಜಾಸ್ತಿ ಸಮೀನಾ ಫರ್ಹೀನ್ ಅನ್ನೋ ಟೀಚರ್ ಇಷ್ಟ ಆಗಿದ್ದಾರೆ ಇವತ್ತು. ನಾನು ಇವತ್ತು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ ಎಷ್ಟು ಪರ್ಸೆಂಟೇಜ್ ನಾನು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗ್ತಿಲ್ಲ ಈಗ. ನನಗೆ ನಿಜವಾಗ್ಲೂ ಹೇಳ್ತಿದ್ದೀನಿ ಈಗ, ಟು ಬಿ ಫ್ರ್ಯಾಂಕ್, ನಾನು ಇಲ್ಲಿಂದ ಹೇಳ್ತಿರೋದು ಇದು, ಓಕೆನಾ? ನನಗೇನಾದ್ರು ಈ ಥರ ಹೇಳ್ಕೊಟ್ಟಿದ್ದಿದ್ರೆ ಅಥವಾ ಈಗ ಕೇಳಿಸ್ಕೊಂಡ್ಮೇಲೆ ನನಗೇನು ಅನ್ನಿಸ್ತಿದೆ ಅಂದರೆ, ಇನ್ನೊಂದು ಸರಿ ನೆಟ್ ಬರೀಬೇಕು ಅಂತ ಅನ್ನಿಸ್ತಿದೆ. 3 ಸರಿ ಪಾಸಾಗಿದ್ದೀನಿ, 3 times ಪಾಸಾಗಿದೆ. ಬಟ್ ಈ ಥರ ಹೇಳಿದರೆ ಇನ್ನೂ ಚೆನ್ನಾಗಿ ಪಾಸ್ ಮಾಡ್ಬೋದು ಅಂತ ಐ ರಿಯಲಿ ಫೆಲ್ಟ್. ಆ್ಯಂಡ್ ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್ ಆ್ಯಸ್ ಎ ಟೀಚರ್. ಯು ಕ್ಯಾನ್ ಕ್ರಿಯೇಟ್ ವಂಡರ್ಫುಲ್ ಕರಿಯರ್ ಇನ್ ಟೀಚಿಂಗ್ ಆ್ಯಂಡ್ ವಂಡರ್ಫುಲ್ ಸ್ಟೂಡೆಂಟ್ಸ್ ವಿಲ್ ಬಿ ಶೈನಿಂಗ್ ಬಿಕಾಸ್ ಆಫ್ ಯುವರ್ ಟೀಚಿಂಗ್ ಅನ್ನೋದು ನನ್ನ ನಂಬಿಕೆ. ನಿಜ ಹೇಳ್ತೀನಿ, ನನಗಿಂತ ಚೆನ್ನಾಗಿ ಸಮೀನಾ ಫರ್ಹೀನ್ ಎಸ್ ಅಂತ ಹೇಳಿ ನನಗಿಂತ ಚೆನ್ನಾಗಿಯೇ ಮೋಟಿವೇಟ್ ಮಾಡಿದ್ದಾರೆ. ನಾನು ಬರೀ ಮೋಟಿವೇಟ್ ಮಾಡಿ ಅಂತ ಕರೆದಿದ್ದೆ ಸಮೀನಾ ಫರ್ಹೀನ್ಗೆ, ಬಟ್ ಮೋಟಿವೇಟ್ ಜೊತೆ ಎಮೋಷನ್ಸ್ ಆಯಿತು. ಯು ಮೇಡ್ ಮಿ ಕ್ರೈ, ಯು ಮೇಡ್ ಪುನೀತ್ ಕ್ರೈ. ಅಷ್ಟೇ, ಇಲ್ಲಿ ಆಗಬೇಕಾಗಿರೋದು ಅದೇ. ನಿಮಗೆ ಊಟ ಹಾಕೋಕ್ಕಲ್ಲ ನಾವಿಲ್ಲಿ ಕರೆದಿರೋದು, ನಿಮ್ಮ ಆಸೆಗೆ ಬೆಂಕಿ ಇಡಕ್ಕೆ ಕರೆದಿರೋದಿಲ್ಲ. ಕಿಚ್ಚು ಅದು ಒತ್ಕೊಂಡು ಉರಿಬೇಕು. ಇಲ್ಲಿಗೆ ಬಂದು ಅದಾಗಲಿಲ್ಲ ಅಂದರೆ ಇಲ್ಲಿ ಬರೋದು ವೇಸ್ಟ್ ಅನ್ನೋದು ನನ್ನ ಭಾವನೆ ಅಷ್ಟೇ. ನಾವು ಇಷ್ಟು ಜನ ಆದರೂ ಸೇರಿಕೊಂಡ್ರೆ ಬೇರೆ ಏನೋ ಒಂದು ಚೇಂಜ್ ಆಗುತ್ತೆ ಅವಾಗ, ಅಷ್ಟೇ. ಅದಕ್ಕೆ ನನಗೆ ಅವಾಗವಾಗ ವರ್ಷ ಒಬ್ಬರು ಇಬ್ಬರು ಸಿಗ್ತಾ ಇರ್ತಾರೆ. ಐ ಹ್ಯಾವ್ ಗಾಟ್ ಫ್ರಮ್ ದಟ್ ಬ್ಯಾಚ್ ಐ ಗಾಟ್ ಸಮೀನಾ ಫರ್ಹೀನ್. ಐ ಆಮ್ ವೆರಿ ಹ್ಯಾಪಿ ಆ್ಯಸ್ ಎ ಟೀಚರ್. ನಾನು ಏನಾದ್ರು ಟೀಚಿಂಗಲ್ಲಿ ನಿನ್ಗೆ ಏನಾದ್ರು ತಪ್ಪಾಗಿ ಏನಾದ್ರು ಹೇಳ್ಕೊಟ್ಟಿದ್ರೆ ಐ ಆಮ್ ಸಾರಿ ಫಾರ್ ದ್ಯಾಟ್. ಬಟ್ ಯು ಹ್ಯಾವ್ ಬಿನ್ ಎ ವಂಡರ್ಫುಲ್ ಸ್ಟೂಡೆಂಟ್ ಫಾರ್ ಮೈ ಕರಿಯರ್. ಅದೇ ಥರ ಯು ವಿಲ್ ಬಿ ಎ ವಂಡರ್ಫುಲ್ ಟೀಚರ್ ಇನ್ ಯುವರ್ ಕರಿಯರ್ ಆಲ್ಸೋ. ವಿ ಆಲ್ ವಿಶ್ ದಟ್ ಯು ವಿಲ್ ಫಾರ್ ಶ್ಯೂರ್ ಕಮ್ ಇನ್ ಟು ಗೌರ್ಮೆಂಟ್ ಸೆಕ್ಟರ್ ಆ್ಯಂಡ್ ಹೆಲ್ಪ್ ಪೀಪಲ್ ಹೂ ಆರ್ ಇನ್ ನೀಡ್. ಯು ವಿಲ್ ಬಿ ಶೋಯಿಂಗ್ ದಿ ರೈಟ್ ವೇ ಟು ದೆಮ್ ಅನ್ನೋದು ನನಗೆ ನಂಬಿಕೆ ಇದೆ. ಯಾಕಂದ್ರೆ ನೀವು ಈಗ 1 hour ಮಾತಾಡೋದ್ರಲ್ಲಿ ಗೊತ್ತಾಯಿತು ಹೌ ಒಂದು ಪದನೂ ಮಿಸ್ ಆಗಲಿಲ್ಲ, ಒಂದು ಲೈನು ಮಿಸ್ ಆಗಲಿಲ್ಲ, ಎಲ್ಲ ಕರೆಕ್ಟಾಗಿ ಪಾಯಿಂಟ್ಗೆ. ಆಮೇಲೆ ಅದು ಸ್ಟ್ರಕ್ಚರ್ ನೋಡಿ, ಎಲ್ಲೆಲ್ಲಿ ಏನೇನು ಹೇಳ್ಕೊಬಂಡು ಹೋಗಬೇಕು, ಎಲ್ಲಿ ಮುಗಿಸ್ಬೇಕು, ಅದೆಲ್ಲ ಅಷ್ಟೇ ಬೇಕಾಗಿರೋದು ನಮಗೆ. ಅಷ್ಟು ಹೇಳಿಬಿಟ್ರೆ ಮುಗೀತಪ್ಪ, ಶಿ ಹ್ಯಾಸ್ ಬಿಕಮ್ ಪರ್ಫೆಕ್ಟ್. ನಾವು ನಂಗೆ ಅಷ್ಟೇ ಬೇಕಾಗಿರೋದು. ಇಲ್ಲಿಂದ ನೀವು ಹೊರಗೆ ಹೋದಾಗ ಯು ಶುಡ್ ಗೋ ಲೈಕ್ ದಟ್. ಆ ಥರ ಓಡಾಡ್ತಿದ್ದಾಗ ನಾವು ಅಲ್ಲಿಂದ ವಾಪಸ್ ಕರ್ಕೊಂಬಂದು ಇಲ್ಲಿ ಒಂದಿನ ಹೇಳಿ ಅಂತ ಕರಿತೀವಿ ಅಷ್ಟೆ, ಆಗಲ್ವಾ? ಸೊ ವಿಶ್ ಯು ಆಲ್ ದಿ ಬೆಸ್ಟ್.
ಐ ಆಮ್ ವೆರಿ ಹ್ಯಾಪಿ. ನನಗೆ ಹೇಳೋಕ್ಕಾಗ್ತಿಲ್ಲ ಹೆಂಗೆ ಹೇಳೋದು ಅಂತ. ಐ ಆಮ್ ವೆರಿ ಪ್ರೌಡ್, ವೆರಿ ಹ್ಯಾಪಿ. ನಿಮಗೆ ಪಾಠ ಮಾಡಿದೆ ಅಂತ ನನಗೂ ನಿಜವಾಗ್ಲೂ ಖುಷಿ ಇದೆ. ಶಿರಾಗ್ ಬಂದು ಏನು ಮಾಡಿದೆ ಅಂದರೆ, ಈಗ ನಾನು ಹೇಳ್ಕೊಬೋದು ಹೆಮ್ಮೆಯಿಂದ ಈ ಥರದವನ್ನೆಲ್ಲ ಕ್ರಿಯೇಟ್ ಮಾಡಿದ್ದೀನಿ ಅಂತ. ಅದಕ್ಕೆ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಈಗ. ಐ ಆಮ್ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿತ್ತು. ಹೆಂಗೆ ಹೇಳ್ಬೇಕು, ಸರ್ಟಿಫಿಕೇಟಲ್ಲಿ ಹಾಕಬೇಕು ಅಂದರೆ 6 times ಐ ವಿಲ್ ಕ್ಲಾಪ್. ತುಂಬ ಚೆನ್ನಾಗಿತ್ತು. ಅಂದರೆ ಈವನ್ ದೇ ಹ್ಯಾವ್ ಟೇಕನ್ ಇಟ್. ಎಷ್ಟೊಂದು ಜನಕ್ಕೆ ಟೀಚರ್ ಆಗಬೇಕು ಅಂತ ಬರಲಿಲ್ಲ ಇಲ್ಲಿ, ಬಟ್ ಇವತ್ತು ಟೀಚರ್ ಆಗಬೇಕು ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಎಷ್ಟೊಂದು ಜನ ಚೇಂಜ್ ಮಾಡ್ಕೊತಾರೆ. ಆ ಚೇಂಜ್ ಪ್ರಾಸೆಸ್ಗೆ ಕಾರಣ ಯಾರು ಅಂದರೆ ಸಮೀನಾ ಫರ್ಹೀನ್. ಅದಕ್ಕೆ ದಾರಿ ತೋರಿಸಿದ್ದು ನಾವು ಅಷ್ಟೇ. ನಾವೆಲ್ಲ ಟೇಬಲ್ಲು, ಚೇರು, ಇದು PPT ಮಾಡಿದ್ದೀವಿ. ಬಟ್ ರಿಯಲ್ ಕಂಟೆಂಟ್ ವಾಸ್ ಡೆಲಿವರ್ಡ್. ಆವಾಗ ಹಸಿವಿಗೆ ಏನು ಬೇಕು ಕರೆಕ್ಟಾಗಿ ಬಿರಿಯಾನಿ, ವೆಜ್ ಬಿರಿಯಾನಿ ಹಾಕಿದ್ದೀವಿ ಅಲ್ವಾ? ಕಂಟಿನ್ಯೂಷನ್ ಆವಾಗ ನಮಗೆ ನೀವು ಕೊಟ್ಟಿದ್ರಿ, ಇವಾಗ ನಾವು ಅದನ್ನು ಪಾಸ್ ಮಾಡ್ತೀವಿ. ಥ್ಯಾಂಕ್ ಯು. ಅದು ಅಪ್ರಿಷಿಯೇಟ್ ಮಾಡ್ಬೇಕು. ನಾನು ಅದು ಹೇಳಬೇಕಿತ್ತು. ಜಾಸ್ತಿ ನಾವು ವರ್ಷಕ್ಕೆ 200-300 ಸ್ಟೂಡೆಂಟ್ಸೇ ಮೀಟ್ ಮಾಡ್ತೀವಿ ಎವ್ರಿ ಇಯರ್. ಬಟ್ ನಾಟ್ ಎವ್ರಿ ಒನ್ ಸ್ಟೇಸ್ ಕನೆಕ್ಟೆಡ್. ಮುಗಿದ ಮೇಲೆ ಹೋಗ್ತಿರ್ತಾರೆ. ಆಮೇಲೆ ಎಷ್ಟೊಂದು ಜನ ನಾವು ಟೀಚರ್ಗಿಂತ ಜಾಸ್ತಿ ಗೊತ್ತು ಅಂತ ಅಂದ್ಕೊಂಡು ಹೋಗಿದ್ದಾರೆ. ಅವ್ರು ಎಲ್ಲೋಗಿದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಇನ್ನೂ. ಸ್ವಲ್ಪ ಜನ ಟೀಚರ್ಗಿಂತ ಗೊತ್ತಿದ್ದರೂ ಇನ್ನೂ ಟೀಚರ್ಗೆ ಡೆಡಿಕೇಟೆಡ್ ಆಗಿ, ಸರೆಂಡರ್ ಆಗಿ, ಅವ್ರಿಗೆ ಇನ್ನೂ ಕೇಳೋದು ಹೇಳೋದೆಲ್ಲ ಇನ್ನೂ ಮಾಡ್ತಿರ್ತಾರೆ. ಅದರಲ್ಲಿ ಅದು ಒಂದು ನಿಮಗೆ ಹೆಲ್ಪ್ ಮಾಡುತ್ತೆ ಒಂದೊಂದು ಸರಿ ಲೈಫಲ್ಲಿ. ನನಗೂ ಹಂಗೆ ಹೆಲ್ಪ್ ಮಾಡಿದ್ದು. ಇಲ್ಲ ನಾನೇನು ದೊಡ್ಡ ಏನಿಲ್ಲ, ಅದು ಸಮೀನಾಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ಆ ಕ್ವಾಲಿಟೀಸ್ ಎಲ್ಲ ಬಂದಾಗಲೇ ನಾವು ವಿಲ್ ಬಿ ಬೆಟರ್ ಅಂತ, ಚೆನ್ನಾಗಿ ಬೆಳಕು ಬರುತ್ತೆ ಅಂತ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಹೂಎವರ್ ಹ್ಯಾಸ್ ಬೀನ್ ಪ್ರೆಸೆಂಟ್ ಹಿಯರ್. ವಿ ಅಪ್ರಿಷಿಯೇಟ್ ಹರ್ ಟೈಮ್, ಹರ್ ವರ್ಕ್. ನೀವು ಇನ್ಮೇಲೆ ಏನೋ ಡೌಟ್ ಇದ್ದರೆ ಅವ್ರಿಗೆ ಮೆಸೇಜ್ ಮಾಡಿ, ನಂಬರ್ ಶೇರ್ ಮಾಡಿರ್ತೀನಿ. ಬೇಕು ಅಂದರೆ ಮೆಸೇಜ್ ಮಾಡಿ ಅಷ್ಟೇ. ಶೀಲ್ ಬಿ ಬಿಸಿನೋ, ನಿಮ್ಮ ಥರ ಅವ್ರು ಫ್ರೀ ಇರಲ್ಲ. ಅದು ಯೂಸ್ ಮಾಡಿಕೊಡಿ. ಓಕೆನಾ? ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಹಿಯರ್. ಥ್ಯಾಂಕ್ ಯು ಸೊ ಮಚ್.